ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ಕುರಿತಾಗಿ ಮಾತನಾಡೋಣ. ಬಯೋ ಅಂತ ಹೇಳಿದರೆ ಜೀವ ಅಥವಾ ಲೈಫ್. ಡೈವರ್ಸಿಟಿ ಅಂದರೆ ವೆರೈಟಿ ತುಂಬ ಇರೋದು ಅಂತ. ಬಯೋಡೈವರ್ಸಿಟಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ವೆರೈಟಿ ಇರೋದು ಜೀವನದಲ್ಲಿ ಅಥವಾ ಜೀವಿಗಳಲ್ಲಿ ಅಂತಕ್ಕಂಥದ್ದನ್ನೇ ವೆರೈಟಿ ಆ್ಯಂಡ್ ವೇರಿಯಾಬಿಲಿಟಿ, ಬೇರೆ ಬೇರೆ ಥರನಾದಂಥ ಆರ್ಗ್ಯಾನಿಸಮ್ಸ್ ಇರೋದಕ್ಕೆ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಇದು ಇಕೋಸಿಸ್ಟಮಲ್ಲಿ ಇರಬೇಕಾದದ್ದು ಒಂದು ರೂಲ್ಸು, ಅಥವಾ ಇದು ಇದ್ರೇ ಭೂಮಿ ಇರ್ತದೆ ಅಥವಾ ಜೀವಿಗಳು ಉಳಿತವೆ ಅಂತಕ್ಕಂಥದ್ದು. ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಯಾವ್ಯಾವ ಇದ್ದಾವೆ ಅಂದರೆ, ಯಾವ ಹಂತದಲ್ಲಿ ಬಯೋಡೈವರ್ಸಿಟಿ ಇದೆ ಅಂದರೆ, ಒಂದು ಜೆನೆಟಿಕ್ ಲೆವೆಲಲ್ಲಿದೆ. ಅಂದರೆ ಇವತ್ತಿನ ದಿನ ಹೋಮೋಸೇಪಿಯನ್ಸ್ ಏನು ಮಾನವರು ಹೇಳ್ತೀವಿ, ಇದು ಹೋಮೋಸೇಪಿಯನ್ಸ್ ಇಲ್ಲಿ ಇದ್ದೀವಿ. ಆಮೇಲೆ ಅದಲ್ಲದೆ ಬೇರೆ ಈಗ ಓರೈಸಾ ಸಟೈವಾ ಭತ್ತ ಅದು ಬೇರೆ ಜೆನೆಟಿಕ್ ಬೇರೆ ಬೇರೆ ಮೇಕಪ್ಪಲ್ಲಿದ್ದೀವಿ. ಆಮೇಲೆ ಸ್ಪೀಸೀಸ್ ಡೈವರ್ಸಿಟಿ ಅಂದರೆ ಹೋಮೋಸೇಪಿಯನ್ಸಲ್ಲೇ ಈಗ ಆಫ್ರಿಕನ್ ವೆರೈಟಿ ಬೇರೆ, ನಾವು ಇಂಡಿಯನ್ಸ್ ಬೇರೆ, ಅಮೇರಿಕನ್ಸ್ ಬೇರೆ ಇದೆಯಲ್ಲ ಸ್ಪೀಸೀಸ್. ಅಲ್ಲಿ ಆ ಭಾಗಕ್ಕೆ ತಕ್ಕನಾಗೆ ಚೇಂಜ್ ಆಗ್ತಾ ಇರೋದಕ್ಕೆ ಆ ಸ್ಪೆಷಲ್ ಇದು ಇರ್ತದೆ ಅಂತಕ್ಕಂಥದ್ದು. ಆಮೇಲೆ ಕಮ್ಯುನಿಟಿ ಆರ್ ಇಕೋಸಿಸ್ಟಮ್, ಕೆಲವೊಮ್ಮೆ ಎಕೋಸಿಸ್ಟಮ್ ಬೇಸ್ಡ್ ಬಯೋಡೈವರ್ಸಿಟಿ ಇರ್ತದೆ ಅಂತಕ್ಕಂಥದ್ದು. ಹಾಗಾದರೆ ಏನಿದು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದ್ರೆ, ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದ್ರೆ ಎಷ್ಟೆಲ್ಲ ಜೀವಿಗಳು ಬದುಕ್ತಾ ಇದ್ದೀವೋ ಅಷ್ಟೂ ಮಿಲಿಯನ್ಸ್ ಜೀವಿಗಳನ್ನು ಒಳಗೊಂಡಂಥ ಒಂದು ಕ್ಯಾರೆಕ್ಟರು ಅಥವಾ ಒಂದು ನೇಚರಿಗೆ ಜೆನೆಟಿಕ್ ವೇರಿಯೇಷನ್ ಅಥವಾ ಜೆನೆಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಇದು ಜೀನ್ಸ್ ಲೆವೆಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರತಕ್ಕಂಥದ್ದು. ಜೀನ್ಸ್ ಲೆವೆಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸ್ಲೈಟಾಗಿ ಸ್ಪೀಸೀಸಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಅಂದರೆ ಒಂದೇ ಜೀನ್ಸ್ ಇದ್ಬಿಟ್ಟು ಸ್ಪೀಸೀಸ್ ಡಿಫ್ರೆಂಟ್ ಆಗಿರ್ಬೋದು, ಕಾಂಬಿನೇಷನ್ ಇರ್ಬೋದು, ಹೆರಿಡಿಟಿ ಟ್ರಾನ್ಸ್ಫರ್ ಆಗ್ತಾ ಬರ್ಬೋದು ಅಂತಕ್ಕಂಥದ್ದು. ಉದಾಹರಣೆಗೆ ನೋಡೋಣ, ಜೆನೆಟಿಕ್ಸ್ನಲ್ಲಿ ರೈಸ್ ಜೆನೆಟಿಕ್ಸ್ ಬೇರೆ, ಟೀ ಕೂಡ್ ಜೆನೆಟಿಕ್ಸ್ ಬೇರೆ, ಮತ್ತು ಭತ್ತದ ಇದು ಮೆಕ್ಕೆಜೋಳದ ಬೇರೆ, ಮಂಕಿಗಳದ್ದು ಬೇರೆ, ಲಯನ್ ಬೇರೆ, ಇದೆಲ್ಲ ಜೆನೆಟಿಕ್ಕು. ಅದೇ ಸ್ಪೀಸೀಸ್ ಅಂತ ಹೇಳಿದರೆ ರೈಸಲ್ಲೇ ಮತ್ತೆ ವೆರೈಟಿಗಳಿರ್ತವೆ, ವುಡ್ಡಲ್ಲೇ ಮತ್ತೆ ಟೀ ವುಡ್ಡಲ್ಲೇ ಮತ್ತೆ ವೆರೈಟಿಗಳಿರ್ತವೆ. ಈಗ ರೈಸು ನೋಡಿ, ಭತ್ತ ಬರುತ್ತೆ, ಆಮೇಲೆ R&R ಅಂತ ಬರುತ್ತೆ, ಮೇಘ ಅಂತ, ಸಹ್ಯಾದ್ರಿ ಅಂತ ತುಂಬ ಬರ್ತಾವಲ್ಲ, ಆ ರೀತಿ ವೆರೈಟಿ ಅಂದರೆ ಸಣ್ಣ ಪುಟ್ಟ ಚೇಂಜಸ್ ಇರ್ತದೆ ಅಂತಕ್ಕಂಥದ್ದು. ಸ್ಪೀಸೀಸ್ ಅಂದರೆ ಅದನ್ನೇ ಹೇಳಿದೆ, ಜೆನೆಟಿಕ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ನ ಮೇಕಪ್, ಅದು ಜೆನೆಟಿಕ್ ಮೇಕಪ್ಪು. ಆದರೆ ಸ್ಪೀಸೀಸ್ ಅಂತ ಹೇಳಿದ್ರೆ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಡಿಸ್ಕ್ರೀಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆಫ್ ಸೇಮ್ ಕೈಂಡ್, ಒಂದು ಸ್ವಲ್ಪ ಸೇಮ್ ಕೈಂಡಲ್ಲೇ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಉದಾಹರಣೆಗೆ ಸಮ್ ಆಫ್ ದ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗನಿಸಮ್ ಅಟ್ ಸ್ಪೀಸೀಸ್ ಲೆವೆಲ್. ಉದಾಹರಣೆಗೆ ಏನು ಅಂತಂದರೆ ಆ್ಯಪಲ್ಲು ಹಿಮಾಚಲದಲ್ಲಿ ಬೇರೆ ಥರ ಬರುತ್ತೆ, ಕಾಶ್ಮೀರಲ್ಲಿ ಬೇರೆ ಥರ ಬರುತ್ತೆ. ಮ್ಯಾಂಗೋ ತೊಗೊಳ್ಳೋಣ, ಮ್ಯಾಂಗೋ ಈಗ ಮಹಾರಾಷ್ಟ್ರದಲ್ಲಿ ಅಲ್ಲೆಲ್ಲ ಕರಿ ಆಷಾಢ ಅದೆಲ್ಲ ಬರುತ್ತೆ. ಮತ್ತು ಆಪೂಸ್ ಇದೆ, ತುಂಬ ಇದೆ ಮ್ಯಾಂಗೋದಲ್ಲಿ. ಮತ್ತು ವೆರೈಟೀಸು ಗ್ರೇಪ್ಸು ಅಷ್ಟೇ, ಗ್ರೇಪ್ಸಲ್ಲಿ ಸೀಡ್ಲೆಸ್ ಮತ್ತು ಹೈಬ್ರಿಡು. ಮತ್ತು ವೀಟಲ್ಲಿ ತೊಗೊಳ್ಳೋಣ, ಅದು ತುಂಬ. ಲಯನ್ನಲ್ಲಿ ಒಂದು ಕಡೆ ಕಲರು ಲಯನ್ದು ಕಲರ್ ಸ್ಲೈಟ್ ಡಿಫ್ರೆನ್ಸಸ್ ಬರುತ್ತೆ, ಟೈಗರ್ದು ಅಷ್ಟೇ ಸ್ಲೈಟ್ ಡಿಫ್ರೆನ್ಸಸ್ ಬರುತ್ತೆ. ಆ ಥರ ಸ್ಪೀಸೀಸು ಎನಿಮಲ್ಸಲ್ಲೂ ಇದೆ, ಪ್ಲಾಂಟ್ಸಲ್ಲೂ ಇದೆ, ಸೂಕ್ಷ್ಮ ಜೀವಿಗಳಲ್ಲೂ ಇದೆ. ಹಾಗಾದರೆ ಕಮ್ಯುನಿಟಿ ಇದು ಸ್ಪೀಸೀಸು ಮತ್ತು ಜೆನೆಟಿಕ್ಸ್ ಅಥವಾ ಜೀನಸ್ ಅಂತ ಆಯಿತು. ನೆಕ್ಸ್ಟ್ ಬರೋದು ಕಮ್ಯುನಿಟಿ ಆರ್ ಸಿಸ್ಟಮ್ ಡೈವರ್ಸಿಟಿ ಅಂತೇಳಿ. ಕಮ್ಯುನಿಟಿ ಅಂತಂದರೆ ಒಟ್ಟಾಗಿ ಒಂದು ಗುಂಪಾಗಿ ಇರೋದಕ್ಕೆ ಕಮ್ಯುನಿಟಿ ಅಂತ ಹೇಳ್ತೀವಿ. ಇಕೋಸಿಸ್ಟಮ್ ಯಾವ ಭಾಗದಲ್ಲಿ ಯಾವ ಒಂದು ವಾತಾವರಣದಲ್ಲಿದ್ದಾರೋ ಆ ಹ್ಯಾಬಿಟೇಟ್ ಇರುತ್ತೆ. ಒಂದು ಹ್ಯಾಬಿಟೇಟ್ ಅಥವಾ ಒಂದು ವಾತಾವರಣದಲ್ಲಿ ಎಲ್ಲಿರ್ತಾರೋ ಇದಕ್ಕೆ ಎಕಾಲಜಿಕಲ್ ಡೈವರ್ಸಿಟಿ. ಅಂದರೆ ಒಂದೊಂದು ಭಾಗಕ್ಕೆ ತಕ್ಕನ ಒಂದೊಂದು ಥರ ಡೈವರ್ಸಿಟಿ ಇರುತ್ತೆ, ವೈವಿಧ್ಯತೆ ಇರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, ಇಕೋಸಿಸ್ಟಮ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಹಾಗಾದರೆ ಬಯೋಟಿಕ್ ಕಾಂಪೋನೆಂಟ್ಸ್ ಯಾವ್ಯಾವು ಅಂತ ಹೇಳಿದರೆ, ಪ್ಲ್ಯಾಂಟ್ಸು ಕಮ್ಯುನಿಟಿ ಬೇರೆ ಬೇರೆ, ಇಕೋಸಿಸ್ಟಮ್ ಕಮ್ಯುನಿಟಿ ಬೇರೆ ಬೇರೆ ಇರ್ತದೆ. ಆಮೇಲೆ ಎನಿಮಲ್ಸಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲೂ ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಇವು ಎಲ್ಲವೂ ಅವುಗಳ ಜೊತೆಗೆ ಅಬಯೋಟಿಕ್ ಫ್ಯಾಕ್ಟರ್ಸು ಆ್ಯಡ್ ಆಗ್ತಾ ಬರ್ತದೆ. ಯಾವುದು ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಮಣ್ಣಿರ್ಬೋದು, ನೀರಿರ್ಬೋದು, ಅಥವಾ ಗಾಳಿ ಇರ್ಬೋದು, ಇವೆಲ್ಲ ಫ್ಯಾಕ್ಟರ್ಸು ಅದಕ್ಕೆ ಆ್ಯಡ್ ಆಗ್ತಾ ಬರ್ತವೆ. ಆವಾಗ ಮಣ್ಣಿನ ಗುಣಧರ್ಮದ ಮೇಲೆ, ನೀರಿನ ಗುಣಧರ್ಮದ ಮೇಲೆ, ಮತ್ತು ಗಾಳಿಯ ಗುಣಧರ್ಮದ ಮೇಲೆ, ಅಲ್ಲಿರೋ ಇಕೋಸಿಸ್ಟಮ್ ಮೇಲೆ ಇರ್ತಕ್ಕಂಥ ಲಿವಿಂಗ್ ಆರ್ಗ್ಯಾನಿಸಮ್ ಜೀವಿಗಳೇನಿದ್ದಾವೆ ಸಣ್ಣ ಪುಟ್ಟದಾಗಿ ಚೇಂಜ್ ಆಗ್ತಾ ಬರ್ತವೆ. ಈಗ ಉದಾಹರಣೆಗೆ ಪಾಂಡ್ ಇದೆ, ಅಂದರೆ ಕೆರೆ ಇದೆ. ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಅಥವಾ ಜಲಚರಗಳೇನಿದ್ದಾವೆ ಹೊಳೆ ನೀರಲ್ಲಿರಲ್ಲ. ಹೊಳೆ ನೀರಲ್ಲಿರತಕ್ಕಂಥವು ಸಮುದ್ರದಲ್ಲಿರಲ್ಲ. ಆದರೆ ಎಲ್ಲವೂ ಜಲಚರಗಳೇ, ವ್ಯತ್ಯಾಸ ಇರ್ತದೆ ಅಂತಕ್ಕಂಥದ್ದು. ಇದು ನೋಡಿ ಪಿರಾಮಿಡ್ ಬಯೋಡೈವರ್ಸಿಟಿದು. ಹೇಗೆ ಟೆರೆಸ್ಟ್ರಿಯಲ್ ಬರ್ತೀವಿ ಅಥವಾ ಹೇಗೆ ಭೂಮಿ ಕೆಳಗೆ ಹೋಗ್ತೀವಿ, ಅಂದರೆ ಸಮುದ್ರದಲ್ಲಿ ಹೋಗ್ತೀವಿ, ಹಂಗಂಗೆ ಬಯೋಡೈವರ್ಸಿಟಿ ಜಾಸ್ತಿ ಆಗ್ತಾ ಬರ್ತದೆ.
ಇದು ನೀರಿನಲ್ಲಿ ತುಂಬ ಜಾಸ್ತಿ, ನೆಲದ ಮೇಲೆ ಸ್ವಲ್ಪ ಇರ್ತದೆ. ಹಾಗೆ ಹಿಮಾಲಯ ಅದು ಮೇಲೆ ಹೋದಂಗೆ ಬಯೋಡೈವರ್ಸಿಟಿ ಕಡಿಮೆ ಆಗ್ತಾ ಬರ್ತದೆ. ಗುಡ್ಡಗಾಡು ಪ್ರದೇಶ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಅಟ್ಮಾಸ್ಫಿಯರಲ್ಲಿ ಕಡಿಮೆ ಆಗ್ತಾ ಬರ್ತದೆ ಅಂತ. ಬಯೋಜಿಯೋಗ್ರಫಿಕಲ್ ಕ್ಲಾಸಿಫಿಕೇಷನ್ ಮಾಡೋದು ಏನಿದು ಬಯೋಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏರಿಯಾ ಮೇಲೆ ಜಿಯೋಗ್ರಫಿಕಲ್ಲಿ ಬಯೋಡೈವರ್ಸಿಟಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿಬಿಟ್ಟು ಕ್ಲಾಸಿಫೈ ಮಾಡಲಾಗಿದೆ. ಅದು ಇಂಡಿಯಾದಲ್ಲಿ ಎಷ್ಟು ಕ್ಲಾಸಿಫಿಕೇಷನ್, ಇಂಡಿಯಾನ್ನೇ ಮೊದಲನೇದಾಗಿ ಮೆಗಾ ಡೈವರ್ಸಿಟಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆ ಇದೆ ಅಂತಕ್ಕಂಥದ್ದು. ಅಂದರೆ ಸಾಕಷ್ಟು ಜೀವಿಗಳು ಮತ್ತು ಸ್ಪೀಸೀಸ್ ಅದರಲ್ಲಿ ವೆರೈಟಿ ತುಂಬ ಇದ್ದಾವೆ. ಅದು ಫ್ಲೋರಾ ಮತ್ತು ಫಾನಾ ಎರಡು ಕೂಡ. ಫ್ಲೋರಾ ಅಂತೇಳಿದ್ರೆ ನಮ್ಮ ಪ್ಲ್ಯಾಂಟ್ಸು ಅದೆಲ್ಲ ಬರುತ್ತೆ. ಫಾನಾ ಅಂತೇಳಿದರೆ ಆ್ಯನಿಮಲ್ಸು ಸೂಕ್ಷ್ಮಜೀವಿಗಳು ಅದೆಲ್ಲ ಬರುತ್ತೆ. ಅದರಲ್ಲಿ ಯಾವುದೆಲ್ಲ ಮತ್ತು ಎನ್ವೈರ್ಮೆಂಟ್ ರಿಲೇಷನ್ ಜೊತೆಗೆ ಎನ್ವೈರ್ಮೆಂಟ್ ಜೊತೆಗೆ ಬೆರೆತುಬಿಟ್ಟು ತುಂಬ ವ್ಯತ್ಯಾಸಗಳಾಗ್ತಾ ಬರ್ತವೆ ಅಂತಕ್ಕಂಥದ್ದು. ಹಾಗಾದರೆ ಎಷ್ಟಿದ್ದಾವೆ ಅಂದರೆ 10 ಇದೆ. 10 ಇಲ್ಲಿ ಭಾರತದಲ್ಲಿ 10 ಬಯೋಜಿಯೋಗ್ರಫಿಕಲ್ ಝೋನ್ಸನ್ನು ಮಾಡಲಾಗಿದೆ. ಎದ್ರ ಬೇಸ್ಡ್ ಮೇಲೆ ಅಂತ ಹೇಳಿದರೆ ಕ್ಲೈಮೇಟ್ ಬೇಸ್ಡ್ ಮೇಲೆ, ಸಾಯಿಲ್ ಮೇಲೆ, ಮಣ್ಣಿನ ಗುಣಧರ್ಮದ ಮೇಲೆ, ಕ್ಲೈಮೇಟ್ ಮೇಲೆ ಮಾಡಲಾಗಿದೆ. ಯಾವ್ದ್ಯಾವುದು ಅಂತ ಹೇಳಿದರೆ ಮೊದಲನೇದು ಟ್ರಾನ್ಸ್ ಅಂದರೆ ಹಿಮಾಲಯದ ಜಸ್ಟ್ ಮೇಲ್ಗಡೆ ಭಾಗ, ಟ್ರಾನ್ಸ್ ಹಿಮಾಲಯನ್ ರೀಜನ್ ಅಂತ ಹೇಳ್ತಾರೆ. ಆಮೇಲೆ ಹಿಮಾಲಯನ್ನು, ಆಮೇಲೆ ಡಿಸರ್ಟ್ ಅಂದರೆ ನಮ್ಮ ನಮ್ಮ ರಾಜಸ್ಥಾನದ ಮರುಭೂಮಿ ಅಂತ ಹೇಳ್ಬೋದು. ಇದು ನೋಡಿ ಟ್ರಾನ್ಸ್ ಇದು, ಆಮೇಲೆ ಹಿಮಾಲಯ, ಆಮೇಲೆ ಡೆಸರ್ಟು, ಆಮೇಲೆ ಸೆಮಿ ಏರಿಡ್ ರೀಜನ್ನು, ಆಮೇಲೆ ವೆಸ್ಟರ್ನ್ ಘಾಟ್ ರೀಜನ್ನು, ಆಮೇಲೆ ಡೆಕ್ಕನ್ ಪೆನಿನ್ಸುಲಾ ಅಂತ ಹೇಳ್ಬೋದು. ಆಮೇಲೆ ಜೆಂಜೆಟಿಕ್ ಪ್ಲೇನು, ಗಂಗಾ ನದಿ ಇದು, ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ನು, ಆಮೇಲೆ ಕೋಸ್ಟಲ್ ಲ್ಯಾಂಡ್ ಕಂಪ್ಲೀಟ್ ಕೋಸ್ಟು, ಆಮೇಲೆ ಐಲ್ಯಾಂಡ್ಗಳು ಅಲ್ವಾ. ಈ ಥರ 10 ಭಾಗವಾಗಿ ಇದನ್ನು ವಿಂಗಡಣೆ ಮಾಡಲಾಗಿದೆ. ಅಂದರೆ ಅಲ್ಲಿ ಸಿಗ್ತಕ್ಕಂಥವು ಬೇರೆ ಆಗಿದ್ದಾವೆ ಅಂತಕ್ಕಂಥದ್ದು ಇದೆ. ಅಲ್ಲಿ ಸಿಗ್ತಕ್ಕಂಥ ಸ್ಪೀಸೀಸು ಅಥವಾ ಇದು ಡೈವರ್ಸಿಟಿ ಜೀವ ವೈವಿಧ್ಯತೆ ತುಂಬ ಇದೆ ಅಂತ ಹೇಳ್ಬೋದು. ಹಾಗಾದರೆ ಬಯೋಸ್ಫಿಯರ್ ನೆಕ್ಸ್ಟ್ ಇನ್ನೊಂದು ಶಬ್ದ ಬರುತ್ತೆ, ಬಯೋಸ್ಫಿಯರು ಅಥವಾ ವ್ಯಾಲ್ಯೂ ಆಫ್ ಬಯೋಡೈವರ್ಸಿಟಿ. ಏನಿದು, ಯಾಕೆ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಯಾಕೆ ಬೇಕು, ಏನಕ್ಕೋಸ್ಕರ ಬೇಕು, ಇದಿರೋದ್ರಿಂದ ಏನು ಉಪಯೋಗ ಅಥವಾ ಇದರ ಬೆಲೆ ಏನು ಅಂತಕ್ಕಂಥದ್ದು ನೋಡೋದಾದರೆ, ಮೊದಲು ನೋಡಿ ಬಯೋಸ್ಫಿಯರು ಕಾಂಬಿನೇಷನ್ಗೆ ಸಪೋರ್ಟ್ ಮಾಡುತ್ತೆ. ಎಲ್ಲಿ ಮನುಷ್ಯ ಬದುಕ್ತಾನೋ ಅಲ್ಲಿ ಅವನಿಗಿರಲಿಕ್ಕೆ ಎನ್ವೈರ್ಮೆಂಟ್ ಏನು ಬೇಕಾಗುತ್ತೋ ಅದಕ್ಕೆ ಸೂಟಬಲ್ ಆಗಿ ಅವ್ನು ಬದಲಾವಣೆ ಆಗ್ತಾ ಬರ್ತಾನೆ. ಹಾಗಾಗಿ ಬಯೋಡೈವರ್ಸಿಟಿ ಜಾಸ್ತಿ ಆಗ್ತಾ ಬರ್ತದೆ ಅಥವಾ ಇದು ಅಂತ. ಈಗ ಆಹಾರ ಸರಪಳಿ ಏನಿದೆ, ಆಹಾರ ಸರಪಳಿಗೆ ಎಲ್ಲ ಜೀವಿಗಳು ಮುಖ್ಯ. ಅದು ಇದ್ರೇ ಉತ್ತಮ. ಈಗ ಉದಾಹರಣೆಗೆ ನಾವು ಭತ್ತವನ್ನು ಬೆಳೀತಾ ಇದ್ದೀನಿ ಅಂದ್ಕೊಳ್ಳೋಣ. ಹಳೆ ಭತ್ತಗಳು ಎಲ್ಲ ಭತ್ತದ ಸ್ಪೀಸೀಸ್ ಹೋಗ್ಬಿಟ್ಟು ಒಂದೇ ಒಂದು ಭತ್ತವನ್ನು ಬೆಳೀತಾ ಇದ್ವಿ. ಯಾವುದೋ ಒಂದು ರೋಗ ಬಂದ್ಬಿಟ್ಟು ಅದು ಹೋಯಿತು, ಆದರೆ ಭತ್ತನೇ ಹೋಗ್ಬಿಡುತ್ತೆ. ಅಂಥ ಒಂದು ಸಂದರ್ಭ ಬರಬಾರ್ದು ಅಂಥೇಳಿ ಭತ್ತ ಹೋಗ್ಬಿಡ್ತು ಅಂತಂದರೆ ನಾಳೆ ದಿನ ಭತ್ತದ ಪರಿಚಯನೇ ಇರೋದಿಲ್ಲ ಮುಂದಿನ ಪೀಳಿಗೆಗೆ, ಅಥವಾ ಭತ್ತವನ್ನು ನಾವು ಕಳ್ಕೊಂಡು ಬಿಡ್ತೀವಿ ಅಲ್ವಾ. ಭತ್ತಕ್ಕೆ ತುಂಬ ಬೆಲೆ ಇದೆ ಅಲ್ವಾ. ಅದೇ ರೀತಿ ಎಲ್ಲ ಆರ್ಗ್ಯಾನಿಸಮ್, ಯಾವುದೋ ಒಂದು ಜೀವಿಯನ್ನು, ತುಂಬ ಜೀವಿಗಳು ಹೊರಟೋಗಿದೆ, ಆ ಥರ ಹೊರಟು ಹೋಗಬಾರ್ದು, ಇರಬೇಕು ಅವು ಅಂತ ಹೇಳಿದರೆ ಅದರಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿನ ಜೀವ ವೈವಿಧ್ಯತೆಯನ್ನು ನಾವು ಇಟ್ಕೊಳ್ಬೇಕು. ಅದರಲ್ಲಿ ಯಾವುದೋ ಒಂದು ನಮಗೆ ಬೇಕಾದಂಥ ಒಂದು ಕ್ಯಾರೆಕ್ಟರ್ ತೊಗೊಂಡು ಎಲ್ಲವನ್ನೂ ಇದು ಮಾಡ್ಕೊಳ್ಬಾರ್ದು. ಈಗ ಉದಾಹರಣೆಗೆ ಇದನ್ನೇ ತೊಗೊಳ್ಳೋಣ, ಕ್ಯಾಟಲ್ಸನ್ನೇ ತೊಗೊಳ್ಳೋಣ. ನಾವೇನು ಮಾಡ್ತಿದ್ವಿ ಹಿಂದೆ ಎಲ್ಲ ಕ್ಯಾಟಲ್ನ 2 ಪರ್ಪಸ್ ಯೂಸ್ ಮಾಡ್ತಿದ್ವಿ. ಒಂದು ಉಳುಮೆ ಮಾಡಲು, ಒಂದು ಹಾಲು ಕರೆಯಲು. ಉಳುಮೆ ಮಾಡೋದು ಈಗ ಟ್ರ್ಯಾಕ್ಟ್ರು ಅದು ಇದು ಬಂದ್ಬಿಟ್ಟು ಉಳುಮೆ ಮಾಡೋ ಹಸುಗಳೇ ಅದು ಹೋಗ್ಬಿಟ್ಟಿದ್ದಾವೆ ಈಗ. ಏನಿದ್ರು ಹಾಲು ಕೊಡೋವು. ಅವು ಹಾಲು ಕೊಡೋವು ಅಷ್ಟೇ, ಹೊರಗಡೆ ಅಡ್ಡಾಡೋದೇ ಇಲ್ಲ. ಜಸ್ಟು ಅಲ್ಲೇ ಕಟ್ಬಿಟ್ಟು ಮೇವು ಹಾಕೋದು, ಹಾಲು ಹಿಂಡ್ಕೊಳ್ಳೋದು, ಮೇವು ಹಾಕೋದು, ಹಾಲು ಹಿಂಡ್ಕೊಳ್ಳೋದು. ಈ ಥರ ಆಗಿಬಿಟ್ರೆ ಒಂದಿನ ಅದು ಸ್ಪೀಸೀಸು ಮರ್ತೇ ಹೋಗ್ಬಿಡುತ್ತೆ. ಅದು ಹೊರಗಡೆ ಮೇಯ್ಕೊಂಡು ತಿನ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ಏನಂದರೆ ಅವುಗಳಲ್ಲಿ ಇರ್ತಕ್ಕಂಥ ವಿಶೇಷವಾದ ಗುಣಧರ್ಮಗಳನ್ನು ಕಾಯ್ಕೊಳ್ಬೇಕಾಗ್ತದೆ, ಉಳಿಸ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಮುಂದೋಗೋಣ. ಕ್ಲಾಸಿಫಿಕೇಷನ್ ಏನು ಮಾಡ್ತಾರೆ, ಡೈರೆಕ್ಟ್ ವ್ಯಾಲ್ಯೂ ಯಾವುದರಿಂದ ಸಿಗುತ್ತೆ. ನಮಗೆ ಈಗ ಗೊತ್ತಾಯಿತು ಏನು ಬಯೋಡೈವರ್ಸಿಟಿ ತುಂಬ ವೈವಿಧ್ಯತೆ ಇದ್ದಷ್ಟು ಬೆಲೆ ಜಾಸ್ತಿ ಅಂತ ಗೊತ್ತಾಯಿತು. ಆ ವೈವಿಧ್ಯತೆಯನ್ನು ಬೆಲೆಯನ್ನು ಯಾವ ರೀತಿ ನಾವು ತಗೊಳ್ಬೋದು ಅಂತಕ್ಕಂಥದ್ದನ್ನು ನೋಡೋದಾದರೆ, ಒಂದು ಡೈರೆಕ್ಟಾಗಿ ತಗೊಳ್ಬೋದು, ಇನ್ನೊಂದು ಇಂಡೈರೆಕ್ಟಾಗಿ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವ್ಯಾವು ಅಂತ ಹೇಳೋದಾದರೆ, ಕನ್ಸಂಪ್ಟಿವ್ ಯೂಸು, ಪ್ರೊಡಕ್ಟಿವ್ ಯೂಸನ್ನು 2 ಡೈರೆಕ್ಟಾಗಿ ತೊಗೊಳ್ಬೋದು. ಇಂಡೈರೆಕ್ಟಿವ್ ಅಂದರೆ ಸೋಷಿಯಲ್ ಯೂಸು, ಎಥಿಕಲ್ ಯೂಸು, ಆಸ್ಥೆಟಿಕ್ಕು, ಆಪ್ಷನಲ್ ಯೂಸು, ಈ ಥರ ತೊಗೋಬೋದು. ಏನಿದು ಹಾಗಾದರೆ ಡೈರೆಕ್ಟ್ ಯೂಸಲ್ಲಿ ಮೊದಲು ಕನ್ಸಂಪ್ಟಿವ್ ಯೂಸ್ ಅಂತಂದರೆ, ನಾವು ಈ ಸದ್ಯ ಅದು ನಮಗೆ ನೋಡಿದ ತಕ್ಷಣ ಅದು ನಮ್ಗೆ ಉಪಯೋಗಕ್ಕೆ ಬರುತ್ತೆ, ಸಿಕ್ಕ ತಕ್ಷಣ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂಥವಕ್ಕೆ
ಡೈರೆಕ್ಟ್ ಕನ್ಸಂಪ್ಟಿವ್ ಯೂಸ್ ಅಂದರೆ ನಾವು ಈ ಸದ್ಯ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ತೊಗೋತಾ ಇದ್ದೀವಿ ಅಥವಾ ಹಾರ್ವೆಸ್ಟ್ ಮಾಡ್ಕೊಂಡು ತಕ್ಷಣವೇ ತೊಗೋತೀವಿ. ಉದಾಹರಣೆಗೆ ಫುಡ್ಡು, ಎಲ್ಲ ಬೆಳೆಗಳು ಏನು ನಾವು ಆಹಾರವಾಗಿ ಬಳಸ್ತೀವೋ ಅವೆಲ್ಲ ಡೈರೆಕ್ಟಿವ್ ಯೂಸ್. ಕನ್ಸಂಪ್ಟಿವ್ ಯೂಸ್, ಕನ್ಸಂಪ್ಟಿವ್ ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ? ಈಗ ನಾವು ಎಲ್ಲ ಪ್ರಾಣಿಗಳನ್ನು ಅಥವಾ ಎಲ್ಲ ಆಹಾರ ಧಾನ್ಯಗಳನ್ನು ನಾವೇನು ಮಾಡ್ತೀವಿ, ನೇರವಾಗಿ ಬಳಸ್ಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಅವುಗಳನ್ನ ಹಾರ್ವೆಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ನಮ್ಮ ಬದುಕಿಗಾಗಿ ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ. ಆಮೇಲೆ ಕೆಲವಿಷ್ಟಕ್ಕೆ ಮೋರ್ ದ್ಯಾನ್ 70% ಆಫ್ ದ ಮಾಡರ್ನ್ ಮೆಡಿಸಿನ್ನು ಡಿಪೆಂಡ್ ಆನ್ ಇದೆ ಪ್ಲ್ಯಾಂಟ್ಗಳ ಮೇಲೆ ಇದೆ. ಆಮೇಲೆ ಟ್ರೆಡಿಷ್ನಲ್ಲು ಆಯುರ್ವೇದ ಸಿಸ್ಟಮು, ಸಿದ್ಧ ಮೆಡಿಕಲ್ಲು, ಸಿದ್ಧ ಮೆಡಿಸಿನ್ಸು, ಆಯುರ್ವೇದ ಮೆಡಿಸಿನ್ಸು ಕಂಪ್ಲೀಟ್ ಡಿಪೆಂಡ್ ಆನ್ ನಮ್ಮ ಪ್ಲ್ಯಾಂಟ್ ಬೇಸ್ಡ್ ಮೇಲೆ ಅಲ್ವಾ? ಆಮೇಲೆ ಕೆಲವೊಮ್ಮೆ ಫೈರ್ ವುಡ್ಸು ಅವೆಲ್ಲ ಬೇಕಲ್ಲ, ಅದಕ್ಕೂ ನಾವು ಎದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ? ಬಯೋಡೈವರ್ಸಿಟಿ ಮೇಲೇ ಡಿಪೆಂಡ್ ಆಗಿರ್ತೀವಿ. ಏನು ಫಾಸಿಲ್ ಫ್ಯೂಲ್ಸ್ ಸತ್ತೋಗಿರುತ್ತವಲ್ಲ, ಅವು ಫಾಸಿಲ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನು ಕೋಲು, ಪೆಟ್ರೋಲು, ನ್ಯಾಚುರಲ್ ಗ್ಯಾಸಸ್ ಅಂತ ಬಳಸ್ಕೊತಾ ಇದ್ದೀವಿ. ನೆಕ್ಸ್ಟ್ ಬಂದು ಪ್ರೊಡಕ್ಟಿವ್ ಯೂಸು. ಪ್ರೊಡಕ್ಟಿವ್ ಅಂತಂದರೆ ಒಂದು ಆರ್ಗ್ಯಾನಿಸಮ್ ಇದೆ, ಅದನ್ನು ನೇರವಾಗಿ ಬಳಸಿದರೆ ಕನ್ಸಂಪ್ಟಿವ್, ಅದನ್ನು ನೇರವಾಗಿ ಬಳಸ್ತೇನೆ ಅದರಿಂದ ಒಂದು ವಸ್ತುವನ್ನು ಪಡೆದ್ರೆ ಅದು ಪ್ರಾಡಕ್ಟಿವ್ ಯೂಸ್. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈಗ ಸಿಲ್ಕ್ ವಾರ್ಮ್ ಇದೆ, ಎರೆಹುಳುಗಳು, ಸಾರಿ ರೇಷ್ಮೆ ಹುಳುಗಳು. ರೇಷ್ಮೆ ಹುಳುಗಳನ್ನು ನೇರವಾಗಿ ಬಳಸಲ್ಲ, ರೇಷ್ಮೆ ಹುಳು ಕಟ್ಟಿದ ಗೂಡನ್ನು ಬಳಸ್ಕೊಂಡು ರೇಷ್ಮೆ ತೆಗಿತೀವಲ್ಲ, ಅದು ಪ್ರಾಡಕ್ಟಿವ್ ಯೂಸ್. ಏನು ಶೀಪ್ಗಳನ್ನು ನೇರವಾಗಿ ಬಳಸಲ್ಲ. ಶೀಪ್ಗಳನ್ನು ಅಂದರೆ ಮಾಂಸಕ್ಕೆ ಬಳಸ್ಬೋದು, ಆದರೆ ಅದರದ್ದು ಏನಿದು ವೂಲ್ ಅಂತ ಏನು ಹೇಳ್ತೀವಿ ಅದರದ್ದು, ಅದನ್ನು ಉಣ್ಣೆ ಅದನ್ನು ಕೂಡ ನಾವು ಬಳಸ್ಕೊತೀವಿ. ಎಲಿಫೆಂಟ್ಸ್ದು ಟಸ್ಕ್ ಅದರದ್ದು ಬಳಸ್ಕೊತೀವಿ. ಆಮೇಲೆ ಫಿಶ್ಶು ಮತ್ತು ಎನಿಮಲ್ಸ್ದು ಫುಡ್ಡಾಗಿ ಯೂಸ್ ಮಾಡ್ಕೊತೀವಿ ಅಲ್ವಾ? ಅಂದರೆ ಅದನ್ನು ನೇರವಾಗಿ ಆ್ಯಸ್ ಇಟ್ ಈಸ್ ಕನ್ಸ್ಯೂಮ್ ಮಾಡೋದಿಲ್ಲ, ಅದರಿಂದ ಒಂದು ಪ್ರಾಡಕ್ಟನ್ನು ಮಾಡ್ಕೊಂಡು ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಪ್ರೊಡಕ್ಟಿವ್ ಯೂಸ್. ಇವು ಎರಡೂ ಬಂದುಬಿಟ್ಟು ಎದರಲ್ಲಿ ಬಂತು ನಮಗೆ? ಡೈರೆಕ್ಟಲ್ಲಿ. ಇಂಡೈರೆಕ್ಟಲ್ಲಿ ಇನ್ನೂ 10 ಹಲವಾರಿದ್ದಾವೆ. ಯಾವುದದು ಇಂಡೈರೆಕ್ಟಲ್ಲಿ? ಈಗ ನೋಡಿ, ಪ್ರೊಡಕ್ಟಿವ್ ಯೂಸಲ್ಲಿ ಇವೊಂದಿಷ್ಟು ಎಕ್ಸಾಂಪಲ್. ವುಡ್ಡಿಂದ ನಾವು ಪೇಪರು ಮತ್ತು ಪಲ್ಪ್ ಮಾಡಿ ಉಪಯೋಗ ಮಾಡ್ತೀವಿ, ಪ್ರೊಡಕ್ಟಿವ್ ಅದು. ಕಾಟನಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಫ್ರೂಟ್ಸ್ ವೆಜಿಟೇಬಲಿಂದ ಫುಡ್ ಇಂಡಸ್ಟ್ರಿ, ಲೆದರಿಂದ ಲೆದರ್ ಇಂಡಸ್ಟ್ರಿ ಅಲ್ವಾ? ನೆಕ್ಸ್ಟ್ ಈಗ ಇಂಡೈರೆಕ್ಟಿವ್ ಯೂಸ್. ಇಂಡೈರೆಕ್ಟಿವ್ ಯೂಸಲ್ಲಿ ಸುಮಾರು ಹೇಳಿದೆ ನಾನು. ಒಂದು ಸೋಷಿಯಲ್ಲು, ಎಥಿಕಲ್ಲು, ಆಸ್ಥೆಟಿಕ್ಕು, ಆಪ್ಷನಲ್ ಅಂತೆಲ್ಲ ಹೇಳಿದೆ. ಸೋಷಿಯಲ್ ಅಂತ ಹೇಳಿದರೆ ಸೊಸೈಟಿಗೆ, ಸಮಾಜಕ್ಕೆ ಬೇಕಾದಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಸೋಷಿಯಲ್ ಲೈಫು, ರಿಲಿಜನ್ನು, ಸ್ಪಿರಿಚುವಲ್ ಆಸ್ಪೆಕ್ಟ್ಸು ಎಲ್ಲ ಇರ್ತದೆ. ಉದಾಹರಣೆಗೆ ಈಗ ನಾವು ಪ್ರತಿದಿನ ಒಂದು ಹಿಂದೂ ಧರ್ಮದವ್ರು ಅಂತ ತಿಳ್ಕೊಳ್ಳಿ, ತುಳಸಿ ಮತ್ತು ಲೋಟಸನ್ನು ನಾವು ಪೂಜೆ ಮಾಡೇ ಮಾಡ್ತೀವಿ. ಲೋಟಸ್ ಮೇಲೆ ಅಥವಾ ಕಮಲದ ಮೇಲೆ ನಮ್ಮ ದೇವತೆಗಳು ಕುಳಿತಿರೋದು, ಅದನ್ನು ಆ ಕಮಲವನ್ನು ದೇವ್ರಿಗೆ ಅರ್ಪಿಸೋದಾಗಲಿ, ತುಳಸಿಯನ್ನು ಪ್ರತಿದಿನ ಪೂಜೆ, ತುಳಸಿ ಇಲ್ಲದೆ ತೀರ್ಥ ಪ್ರಸಾದಗಳಿಲ್ಲದೇ ಆಗೋದೇ ಇಲ್ಲ. ತುಳಸಿ ಕೂಡ ಒಂದು ದೇವರು ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅದಲ್ಲದೆ ಹೋಲಿ ಎನಿಮಲ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಕೌ ಇರ್ಬೋದು, ಸ್ನೇಕ್ ಇರ್ಬೋದು, ಬುಲ್ಲು, ಪಿಕಾಕು, ರ್ಯಾಟು ಅಲ್ವಾ? ನಾವು ಇವತ್ತಿನ ದಿನ ಅವಕ್ಕೆಲ್ಲ ಸ್ಪೆಷಲ್ ಬೆಲೆಯನ್ನು ಕೊಟ್ಟಿದ್ದೀವಿ. ಸೋಷಿಯಲಿ ನಮಗೆ ಅದು ದೇವರು ಅಂತಕ್ಕಂಥ ಒಂದು ಭಾವನೆ ಇದೆ, ಅದನ್ನು ಸೋಷಿಯಲಿ ನಾವು ವರ್ಷಿಪ್ ಮಾಡ್ತೇವೆ, ಅದರಿಂದ ಅದಕ್ಕೊಂದು ಬೆಲೆ ಇದೆ. ಉದಾಹರಣೆಗೆ ಮತ್ತೆ ಬರೋಣ. ನೆಕ್ಸ್ಟ್ ಎಥಿಕಲ್ ಅಂತ ಹೇಳಿದರೆ ನಮ್ಮ ಒಂದು ಗುಣಧರ್ಮ ಹೇಗಿದೆ ಅಂದರೆ, ನಾವು ಮೋರಲಿ ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದರೆ, ಒಳಗಿಂದ ನಮ್ಮ ಬೆಳೀತಾ ಅಥವಾ ಹುಟ್ಟುತ್ತಾನೆ ನಮ್ಮ ಒಳಗಡೆ ಒಂದು ರೆಸ್ಪೆಕ್ಟ್ ಬಂದಿರುತ್ತೆ. ಉದಾಹರಣೆಗೆ ಭಾರತ ದೇಶ ಅಂತ ಹೇಳಿದರೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಅದೇ ರೀತಿ ಗಂಗಾ ರಿವರ್ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಇದೆ. ವೆಂಬು, ತುಳಸಿ, ಕಾಂಗ್ರೂ, ಜೀಬ್ರಾ, ಜಿರಾಫೆ ಇವಕ್ಕೆಲ್ಲ ನಮ್ಮದು ಒಂದು ಒಳಗಡೆಯಿಂದನೇ ರೆಸ್ಪೆಕ್ಟ್ ಇದೆ. ಯಾಕೆ ರೆಸ್ಪೆಕ್ಟ್ ಇದೆ ಅಂತ ಹೇಳಿದರೆ, ಅದಕ್ಕೆ ನಾವು ಕಲ್ಚರಲಿ ಅಥವಾ ಎಥಿಕಲಿ, ಮೋರಲಿ ಆ ರೀತಿ ಬೆಳ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಅದಕ್ಕೆ ಬೆಲೆ ಜಾಸ್ತಿ ಇದೆ. ನೆಕ್ಸ್ಟ್ ಬಂತು ಆಸ್ಥೆಟಿಕ್ಸ್. ಆಸ್ಥೆಟಿಕ್ಸ್ ಅಂದರೆ ಬ್ಯೂಟಿ ಸೆನ್ಸ್ ಅಂದರೆ, ಈಗ ನೋಡಿ, ನಮಗೆ ತುಂಬ 12 ತಿಂಗಳು, ವರ್ಷದ 12 ತಿಂಗಳ ಕೆಲಸ ಮಾಡಿ ಬೇಜಾರಾಗಿರುತ್ತೆ. ಎಲ್ಲೋ ಟೂರ್ಗೆ ಹೋಗಬೇಕು ಅಂತಂದಾಗ ಇಕೋ ಟೂರಿಸಮ್ಗೆ ಹೋಗ್ತೀವಿ ನಾವು. ಟೂರ್ಗೆ ಹೋಗೋದು ಅಂತ ಹೇಳಿದರೆ ಸುಮ್ಮನೆ ರೋಡಲ್ಲಿ ಹೋಗೋದು ಅಂತಲ್ಲ. ಒಳ್ಳೆ ಫಾರೆಸ್ಟ್ ಇರ್ತಕ್ಕಂಥದ್ದು, ಬಯೋಡೈವರ್ಸಿಟಿ ಇರ್ತಕ್ಕಂಥದ್ದು, ಅಥವಾ ಫಾಲ್ಸ್ಗಳು, ಆ ಥರದ್ದು ಏರಿಯಾಗೆ ಹೋಗ್ಬಿಟ್ಟು ನಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೊತೀವಿ. ನಮ್ಮ ಮನಸ್ಸಿಗೆ ಮುದ ನೀಡುವಂಥ ರಿಕ್ರಿಯೇಷನಲ್ ಆ್ಯಕ್ಟಿವಿಟಿನ ಮಾಡ್ಕೋತೇವೆ. ಅದು ಆಸ್ಥೆಟಿಕ್ ಪರ್ಪಸು. ಒಳ್ಳೊಳ್ಳೆ ಹೂಗಳನ್ನು ಒಬ್ರಿಗೊಬ್ರು ಕೊಡೋದಾಯಿತು, ಆ ಥರದ್ದು. ಅಂದರೆ ಅದು ಹೂವಿನ ಬೆಲೆ ಏನು ಅಲ್ಲಿ ಅಂದರೆ ಆಸ್ಥೆಟಿಕ್ ವ್ಯಾಲ್ಯೂ ಅಲ್ವಾ? ಇನ್ನು ಆಪ್ಷನಲ್ ಅಂದರೆ ನಮಗೆ ಬೇರೆದೇನು ಮಿಕ್ಕದೇ ಇಲ್ಲ ಅದನ್ನು ಬಿಟ್ಟರೆ ಅಂಥದ್ದು ಇದೆ. ಉದಾಹರಣೆಗೆ ನಮಗೆ ಈಗ ಭಾರತೀಯರು ಏನೋ ತಿನ್ನಬೇಕು ಅಂದರೆ ಒಂದು ಅಕ್ಕಿ ಇದೆ, ಒಂದು ಗೋಧಿ ಇದೆ, ಮಿಕ್ಕದ್ದಿದ್ದಾವೆ. ಆದರೆ ಸ್ಟ್ಯಾಪಲ್ ಬಂದು ಅದು ಆಪ್ಷನಲ್ ವ್ಯಾಲ್ಯೂಸ್ ಅದಕ್ಕೆ. ಅಂದರೆ ಅದು ಇರೋದೇ ಒಂದು, ಅಥವಾ ಅದರದ್ದು ಬೆಲೆ ಅದೊಂದೇನೆ ಅನ್ನೋ ಥರ ಇರ್ತದೆ ಹಾಗೆ. ಮತ್ತು ಇನ್ನು ಗ್ಲೋಬಲ್ ಡೈವರ್ಸಿಟಿಯಲ್ಲಿ ಇದಿಷ್ಟು ಏನು ವ್ಯಾಲ್ಯೂ ಇದೆ ಅಂತ ಗೊತ್ತಾಯ್ತು. ಈಗ ಗ್ಲೋಬಲ್ ಡೈವರ್ಸಿಟಿ ಮೇಲೆ ಅಂದರೆ ಪ್ರಪಂಚದ
ಜೈವ ವೈವಿಧ್ಯತೆ ಮೇಲೆ ಹೋದರೆ ಇಲ್ಲಿವರೆಗೂ ಅಲ್ಲಿ ನಾವು ಕಂಡುಕೊಂಡಿರೋದು ಎಷ್ಟು ಅಂದರೆ 20 ಮಿಲಿಯನ್ ಸ್ಪೀಸೀಸ್ಗಳಿದ್ದಾವೆ. ಅದರಲ್ಲಿ 20 ಮಿಲಿಯನ್ನು ಇಡೀ ಪ್ರಪಂಚದಲ್ಲಿ 20 ಮಿಲಿಯನ್ ಸ್ಪೀಸೀಸಲ್ಲಿ ನಮಗೆ 1.5 ಅಂದರೆ ನಾವು ಎಷ್ಟು 1% ಎಷ್ಟಾಗುತ್ತೆ ನೋಡಿ. ತುಂಬ ಕಡಿಮೆ ಸ್ಪೀಸೀಸನ್ನು ಮಾತ್ರ ನಾವು ಐಡೆಂಟಿಫೈ ಮಾಡಿ ಹೆಸರು ಕೊಟ್ಕೊಂಡಿದ್ದೀವಿ. ಮಿಕ್ಕದಕ್ಕೆ ಹೆಸರು ಕೊಡಲಿಲ್ಲ, ಯಾವಂತೂ ಗೊತ್ತಾಗಲ್ಲ. ಆ ಥರದ್ದು ಒಂದು ಜಾಗೃತಿಯೇ ಇಲ್ಲ ನಮ್ಮಲ್ಲಿ. ಮತ್ತು ಅವು ಹಾಗೆ ನಶಿಸಿ ಹೋಗ್ತಾ ಇದ್ದಾವೆ. ಹೆಂಗೆ ಅಂತ ಹೇಳಿದರೆ, ನಾವು ಇವತ್ತಿನ ದಿನ ಕಾಡನ್ನು ಕಟ್ ಮಾಡ್ತಾ ಇದ್ದೀವಿ, ಟ್ರಾಪಿಕಲ್ ಡಿಫಾರೆಸ್ಟೇಷನ್ ಮಾಡ್ತಾ ಬರ್ತಾ ಇದ್ದೀವಿ. ಅದು ಮಾಡೋದ್ರಿಂದ ಪ್ರತಿ ವರ್ಷ 0.5% ಜೀವ ವೈವಿಧ್ಯತೆ ನಶಿಸ್ತಾ ಬರ್ತಾ ಇದೆ. ಅಂದರೆ ಬೇಕಾದಂಥ ವಾತಾವರಣ ಇಲ್ಲ ಅಂತ ಹೇಳಿದರೆ ನಶಿಸ್ತಾ ಬರುತ್ತೆ. ನಾಳೆ ಈ ಕ್ಲೈಮೇಟ್ ಚೇಂಜ್ ಏನು ಇವತ್ತು ಆಗ್ತಾ ಇದೆ, ಇದೇ ರೀತಿ ಆಗ್ತಾ ಹೋಯಿತು ಅಂದರೆ ಮನುಷ್ಯ ಬದುಕೋದು ಕೂಡ ಕಷ್ಟ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ, 50 ಡಿಗ್ರಿ 60 ಡಿಗ್ರಿ ಆಗ್ತಾಯಿದೆ. 30 ಡಿಗ್ರಿ 20ರಿಂದ 30 ಸೂಟೇಬಲು, 35 ತಡ್ಕೊಳ್ಬೋದು. ಅದರ ನಂತರದ್ದು ಅಂತಂದರೆ ಮನುಷ್ಯನ ಬದುಕೋದು ಕಷ್ಟ ಆಗುತ್ತೆ. ಆವಾಗ ಎಕ್ಸ್ಟಿಂಕ್ಟ್ ಸ್ಪೀಸೀಸಲ್ಲಿ ನಾವು ಕೂಡ ಒಬ್ಬರಾಗ್ತೀವಿ. ಆದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೂ ಯಾರೂ ಇರಲ್ಲ ಅಂದ್ಕೋತೀನಿ. ಇರಲಿ, ಮುಂದೆ ಹೋಗೋಣ. ಟೆರೆಸ್ಟ್ರಿಯಲ್ ಬಯೋಡೈವರ್ಸಿಟಿ ಆರ್ ಮಾಸ್ ಅಂತಂದರೆ ಕೆಲವೊಂದು ಟ್ರಾಪಿಕಲ್ಲು ಟೆಂಪ್ರೇಟ್ ರೀಜನಲ್ಲಿ ಬೇರೆ ಬೇರೆ ಫಾರೆಸ್ಟ್ಗಳು ಬರ್ತವೆ. ಆ ಫಾರೆಸ್ಟ್ಗಳಲ್ಲಿ ಬೇರೆ ಬೇರೆ ಸ್ಪೀಸೀಸ್ ಬರ್ತವೆ. ನಾವಿರೋದು ಟ್ರಾಪಿಕಲ್ ಏರಿಯಾದಲ್ಲಿ, ಅಂದರೆ ಟೆಂಪ್ರೇಚರು ಮಳೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ವರ್ಷದ ಅಷ್ಟೂ ತಿಂಗಳುಗಳು ಇಲ್ಲಿ ಒಂದಿಲ್ಲ ಒಂದು ಬೆಳೆ ಇದ್ದೇ ಇರ್ತದೆ. ಟೆಂಪ್ರೇಟ್ ರೀಜನಲ್ಲಿ ಹಾಗಲ್ಲ, ಚಳಿ ತುಂಬ ಇರ್ತದೆ. ಯಾವುದೋ ಒಂದು ಸೀಸನಲ್ಲಿ ಅವರು ಬೆಳೆಗಳನ್ನು ತೆಕ್ಕೊಳ್ಬೋದು. ಇನ್ನು ಮರೈನ್ ಡೈವರ್ಸಿಟಿ, ಮರೈನ್ ಅಂತ ಹೇಳಿದರೆ ಏನು ಅಂದರೆ ಜಲಚರಗಳು, ನೀರಿನಲ್ಲಿರ್ತಕ್ಕಂಥವು ಅಲ್ವಾ. ಟೆರೆಸ್ಟ್ರಿಯಲಲ್ಲಿ ಬರೋದಾದರೆ, ಟೆರೆಸ್ಟ್ರಿಯಲಲ್ಲಿ ಹೇಳಿದೆ ನಾನು ಟ್ರಾಪಿಕಲ್ಲು ಟೆಂಪ್ರೇಟ್ ಅಂತ ಹೇಳಿ. ಟ್ರಾಪಿಕಲ್ ಬರೋದಾದರೆ ಅಲ್ಲಿ ಏನಿದೆ, ಲಾರ್ಜೆಸ್ಟ್ ಸ್ಟೋರ್ ಹೌಸೇ ಬಯೋಡೈವರ್ಸಿಟಿ. ಯಾವ್ಯಾವುದು? ಪ್ಲ್ಯಾಂಟ್ಸು, ಇನ್ಸೆಕ್ಟ್ಸು, ಬರ್ಡ್ಸು, ಆ್ಯನಿಮಲ್ಸು, ಮ್ಯಾಮಲ್ಸು, ಇದಲ್ದೇ ಸೂಕ್ಷ್ಮಜೀವಿಗಳು. 50-70% ಗ್ಲೋಬಲ್ ಡೈವರ್ಸಿಟಿ ಇರೋದೇ ಟ್ರಾಪಿಕಲಲ್ಲಿ. ನಾವಿರೋದು ಟ್ರಾಪಿಕಲಲ್ಲಿ. ಹೀಗಾಗಿ ನಾವು ತುಂಬ ಭಾರತೀಯರು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ, ಈ ಟ್ರಾಪಿಕಲ್ ರೀಜನಲ್ಲಿ 25% ವರ್ಡ್ಸ್ ಡ್ರಗ್ ಆಗೋದೇ ಈ ಏರಿಯಾದಿಂದ. ಫ್ಲವರಿಂಗ್ ಪ್ಲ್ಯಾಂಟ್ಸು ಒಂದು 1,30,000 ಫ್ಲವರಿಂಗ್ ಪ್ಲ್ಯಾಂಟ್ಗಳು ಇರೋದೇ ಈ ಏರಿಯಾದಲ್ಲಿ, ಟ್ರಾಪಿಕಲ್ಲಿ. ಇನ್ನು ಟೆಂಪ್ರೇಟಲ್ಲಿ ಫ್ಲವರಿಂಗ್ಸ್ ಇಲ್ಲ ಅಂತಲ್ಲ, ಅಲ್ಲೂ ಇದ್ದಾವೆ. ಆದರೆ ಮಚ್ ಡೈವರ್ಸಿಟಿ ಇಲ್ಲ. ಏನು ಟ್ರಾಪಿಕಲ್ ಹೋಲಿಸಿದರೆ ಟೆಂಪ್ರೇಟಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ವರ್ಟಿಬ್ರೇಟ್ಸ್ ಎಷ್ಟಿದ್ದಾವೆ, ಬೇರೆ ಬೇರೆ ಎಷ್ಟಿದ್ದಾವೆ, ಇಲ್ಲ ಅಂತಲ್ಲ, ಇರ್ತದೆ, ಮತ್ತು ಕಡಿಮೆ ಪ್ರಮಾಣ. ಮರೈನಲ್ಲಿ ಇವೆರಡು ಟೆರೆಸ್ಟ್ರಿಯಲ್ಗಿಂತ ತುಂಬ ಜಾಸ್ತಿ ಇರ್ತದೆ. ಟೆರೆಸ್ಟ್ರಿಯಲಲ್ಲಿ ಒಂದು 20% ಇದ್ದರೆ ಒಂದು 80% ಮರೈನ್, ಅಂದರೆ ನೀರಿನಲ್ಲಿ. ಅವುಗಳನ್ನು ನಾವು ಇಲ್ಲಿವರೆಗೂ ನೋಡಿರೋಕ್ಕೂ ಸಾಧ್ಯ ಇಲ್ಲ, ಕೇಳಿರೋಕ್ಕೂ ಸಾಧ್ಯ ಇಲ್ಲ, ಅವುಗಳ ಹೆಸರನ್ನು ಇಟ್ಟಿಲ್ಲ. ಅಂಥ ತುಂಬ ಸ್ಪೀಸೀಸ್ ಇರೋದೇ ನೀರಿನ ಒಳಗಡೆ ಅಂತ ಹೇಳ್ಬೋದು. ಆಯಿತಾ. ಇದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಕೆಲವೊಂದು ಎಸ್ಚುರೀಸು ಕೋಸ್ಟಲ್ ಲೈನಲ್ಲಿ, ಓಷನ್ ಇದರಲ್ಲಿ ನಾವು ಸ್ವಲ್ಪ ಕಂಡುಕೊಂಡಿದ್ದೀವಿ. ಕೆಲವೊಂದು ಫೈಲಮ್ಸು ನಮಗೆ ಇನ್ನೂವರೆಗೂ ಗೊತ್ತಿಲ್ಲ ಅಂತದ್ದು. 35 ಎಕ್ಸಿಸ್ಟಿಂಗ್ ಫೈಲಮ್ ಇದೆ. ಇನ್ನೂ ಅಲ್ಲಿ ಒಳಗಡೆ ಮಲ್ಟಿಸೆಲ್ಯುಲರ್ ಸಿಕ್ಕಾಪಟ್ಟೆ ಅನಿಮಲ್ಸ್ ಇದ್ದಾವೆ. ಹಾಗಾಗಿ ನಾವು ಅಲ್ಲಿ ಸ್ಟಡಿ ಮಾಡೋಕ್ಕೆ, ಅದನ್ನು ಮುಂದೆ ಒಂದು ಭವಿಷ್ಯದಲ್ಲಿ ಅದಕ್ಕೆ ಬೆಲೆ ಇದೆ. ಯಾಕಂದರೆ ಎಲ್ಲ ಟೆರೆಸ್ಟ್ರಿಯಲ್ ನಾವು ಹಾಳು ಮಾಡಿಬಿಟ್ರೆ ನಾಳೆ ನಾವು ಡಿಪೆಂಡ್ ಆಗೋದೇ ಅಕ್ವಾಟಿಕ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. ಕ್ಯೂರಿಯಾಸಿಟಿ ಅನ್ನೋದು ಬೇಕಲ್ವಾ ಮನುಷ್ಯನಿಗೆ, ಮತ್ತು ಅದನ್ನು ಉಳಿಸ್ಬೇಕು. ಯಾಕೆ ಹೇಳಿ, ಅದು ಉಳಿದಾಗಲೇ ಮನುಷ್ಯ ಉಳಿಯೋಕ್ಕೆ ಸಾಧ್ಯ ಅಲ್ವಾ. ಹಾಗೆ ಇನ್ನು ಬಯೋಡೈವರ್ಸಿಟಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ, ನಮ್ಮ ಭಾರತದ ಲೆವೆಲಲ್ಲಿ ಹೋದರೆ ನಮ್ಮ ಭಾರತದ್ದು ಸೆಕೆಂಡ್ ಇದೆ. ಫಸ್ಟ್ ಬಂದು ಆಫ್ರಿಕಾ, ಸೆಕೆಂಡ್ ನಾವು ಬಯೋಡೈವರ್ಸಿಟಿಯಲ್ಲಿ ಇರೋದು. ಅರೌಂಡ್ ವರ್ಲ್ಡ್ದು ಪ್ರಪಂಚದ 5% ಬಯೋಡೈವರ್ಸಿಟಿ ಇರೋದು ನಮ್ಮ ಭಾರತದಲ್ಲಿ. 2% ಟೋಟಲ್ ಅರ್ತ್ ಏನಿದೆ, ಈ ಅರ್ತ್ನ 2% ನಮ್ಮ ಭಾರತದಲ್ಲಿ ಇದೆ. 10th ರ್ಯಾಂಕು ಪ್ಲ್ಯಾಂಟ್ ರಿಚ್ಚಲ್ಲಿ, 11th ರ್ಯಾಂಕು ಎಂಡೆಮಿಕ್ ಸ್ಪೀಸೀಸಲ್ಲಿ, 6th ರ್ಯಾಂಕು ಅಗ್ರಿಕಲ್ಚರ್ ಕ್ರಾಪ್ಸಲ್ಲಿ. ಹಾಗೆ ನಾವು ತುಂಬ ಅಗ್ರಿಕಲ್ಚರ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀವಿ. ಆದರೆ ಅಂದರೆ ಇನ್ನೂ ಅದನ್ನು ಎಕನಾಮಿಕನ್ನು ಡೆವಲಪ್ ಮಾಡೋ ಅವಶ್ಯಕತೆ ಇದೆ. ಯಾಕೆ ಭಾರತವನ್ನು ಮೆಗಾ ಡೈವರ್ಸಿಟಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಫ್ಲೋರಾ, ಫೌನಾ, ಸೂಕ್ಷ್ಮಜೀವಿಗಳು ಪ್ರತಿಯೊಂದು ಹೈ ಇದೆ, ಹೈ ಡಿಮ್ಯಾಂಡ್ ಇದೆ. ಹಾಗಾಗಿ ಇಲ್ಲಿಗೆ ವಿದೇಶಿಯರು ಇಲ್ಲಿ ಬರೋಕ್ಕೆ, ಇಲ್ಲಿ ಸ್ಪೀಸೀಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥವು ತುಂಬ ಇದ್ದಾವೆ. ಮೋರ್ ದ್ಯಾನ್ 2000 ಮೆಡಿಸಿನಲ್ ಪ್ಲ್ಯಾಂಟ್ಸೇ ಇದ್ದಾವೆ. ಅದ್ರ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಉದಾಹರಣೆಗೆ ತುಳಸಿ, ನೀಮು, ಟರ್ಮರಿಕ್ಕು.
ತಾವು ಕಮೆಂಟಲ್ಲಿ ತಿಳಿಸಿದಾಗ ನಾನು ಇದನ್ನೇ ಓದಿರೋದ್ರಿಂದ ತಾವು ಕಮೆಂಟಲ್ಲಿ ತಿಳಿಸಿದಾಗ ಪ್ರತಿಯೊಂದು ಬೆಳೆಗಳ ಕುರಿತಾಗಿ ನಾನು ವಿಶೇಷವಾದ ಒಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಯಾವುದು ಬೇಡಿಕೆ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ಎಲ್ಲ ವೀಕ್ಷಕರಲ್ಲಿ ಕೋರ್ಕೋತಾ ಇದ್ದೀನಿ. ಅದೇ ರೀತಿ ಕಮರ್ಷಿಯಲ್ ವ್ಯಾಲ್ಯೂ ಇರೋದು ತುಂಬ ಇದೆ. ಈ ಕಮರ್ಷಿಯಲ್ ವ್ಯಾಲ್ಯೂ ಇರೋದು ಅಂತ ಹೇಳಿದರೆ ಉದಾಹರಣೆಗೆ ಇದು ನಮ್ಮ ಭಾರತದ ಅದು ಕರ್ನಾಟಕದ ಸ್ಯಾಂಡಲ್ವುಡ್ ಏನಿದೆಯಲ್ಲ ಗಂಧ, ಅದು ಏನು ಅಂದರೆ ಇಷ್ಟು ಕಮರ್ಷಿಯಲ್ ವ್ಯಾಲ್ಯೂ ಇದೆ. ಅದನ್ನು ಯಾವ ರೀತಿ ಕಾಣುತ್ತೆ, ಬೆಳೆಯೋದು ಹೇಗೆ, ಏನು ರೂಲ್ಸ್ ರೆಗ್ಯುಲೇಷನ್ ಏನು ಹೇಳುತ್ತೆ, ಗೌರ್ಮೆಂಟ್ ಅದಕ್ಕೆ ಅಲೋವ್ ಮಾಡಿದೆಯಾ, ಅದನ್ನು ಹೇಗೆ ಕಟಾವು ಮಾಡಬೇಕು, ಮಾರ್ಕೆಟ್ ಎಲ್ಲಿದೆ, ಪ್ರತಿಯೊಂದು ಮಾಹಿತಿನೂ ನಾನು ತಿಳಿಸ್ಕೊಡ್ತೀನಿ. ಬಟ್ ಏನು ಅಂತ ಹೇಳಿದರೆ ಆ ಸ್ಪೀಸೀಸನ್ನು ನಾವು ಹೆಚ್ಚು ಕಡಿಮೆಯಾಗಿ ಬಳಸ್ಕೊಂಡ್ವಿ ಅಂದರೆ ಅದು ಹೋಗ್ಬಿಡುತ್ತೆ. ಹೊರಟೋಗ್ಬಿಡ್ತು ಅಂತ ಹೇಳಿದರೆ ಆಮೇಲೆ ಇದ್ದಾಗಲೇ ಯಾವುದೇ ವಸ್ತು ಇರಲಿ, ಯಾವುದೇ ಸ್ಪೀಸೀಸ್ ಇರಲಿ, ಇದ್ದಾಗ ಅದಕ್ಕೆ ಬೆಲೆ ಕಟ್ಟಬೇಕು. ಅದು ಹೋಗಾದ್ಮೇಲೆ ಹತ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ ಅಂತಕ್ಕಂಥದ್ದು. ಇನ್ನು ಟೊಬ್ಯಾಕೊ ಇದೆ, ಅದರಲ್ಲಿ ನಿಕೋಟಿನ್ ಅಂಶ ಇದೆ. ಅದರಿಂದ ಅದನ್ನು ಕೂಡ ಬಳಸಲಾಗ್ತದೆ ಕಮರ್ಷಿಯಲ್ ಆಗಿ. ವೈಲ್ಡ್ ಎಡಿಬಲ್ ಮಶ್ರೂಮ್ಗಳಿದೆ, ಕೇಳಕ್ಕೆ ಸಿಗ್ತಿದೆ. ಏನು ಒಂದು ಮಶ್ರೂಮ್ ತಿನ್ನೋದ್ರಿಂದ ನಾವು ವಯಸ್ಸೇ ಆಗೋದಿಲ್ಲ, ಹಾಗೆ ಇರ್ತೀವಿ, ಅಥವಾ ಮುಖದಲ್ಲಿ ವಯಸ್ಕೊಂಡ್ರೂ ನಾವು ಒಳಗಡೆಯಿಂದ ತಂದರುಸ್ತಾಗಿರ್ತೀವಿ ಅಂತಕ್ಕಂಥದ್ದು ಇರ್ಬೋದೇನೋಪ್ಪ, ನೋಡ್ಬೋದು. ಆಮೇಲೆ ಇನ್ನು ಆರ್ನಮೆಂಟಲ್ ಪ್ಲಾಂಟ್ಸ್ ತುಂಬ ಇದ್ದಾವೆ, ಫ್ಲವರ್ಸು, ಫ್ರೂಟ್ಸು ಎಲ್ಲ ಇದ್ದಾವೆ. ಮೋರ್ ದೆನ್ 100 ಸ್ಪೀಸೀಸ್ ಡೆವಲಪ್ಡ್ ಏನು ಕಮರ್ಷಿಯಲಿ ವಿದೇಶದಲ್ಲಿ. ಈಗ ನಮ್ಮಲ್ಲೇ ತೊಗೊಳ್ಳೋಣ, ಈಗ ನಾವಿರೋದು ವೆಸ್ಟರ್ನ್ ಘಾಟ್ ಅಥವಾ ಕೋಸ್ಟಲ್ ಲೈನಲ್ಲಿ ನಾನಿರೋದು. ಈಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ನೋನಿ ಅಂತಕ್ಕಂಥದ್ದು ಸಿಗುತ್ತೆ, ಸ್ಪಿರುಲಿನಾ ಅಂತಕ್ಕಂಥದ್ದು ಸಿಗುತ್ತೆ, ಕೋಕಮ್ ಅಂತ ಸಿಗ್ತದೆ, ಆಮೇಲೆ ಅಗವೆ ಅಂತ ಸಿಗ್ತದೆ, ಅಲಿವೋರಾ ಅಂತ ಸಿಗ್ತದೆ. ಇವೆಲ್ಲ ಕಸದ ಬೆಳೆಗಳು ಇಲ್ಲಿ ಈ ಭಾಗದಲ್ಲಿ. ಆದರೆ ಅದಕ್ಕೆ ಕಮರ್ಷಿಯಲ್ ಮಾರ್ಕೆಟ್ ಎಷ್ಟಿದೆ ಅಂದರೆ ಕೋಟಿಗಟ್ಟಲೆ ವ್ಯವಹಾರಗಳು ವಿದೇಶದಲ್ಲಿ ನಡೀತಾ ಇದೆ. ಇಲ್ಲಿ ವಸ್ತುಗಳನ್ನು ತೆಗೆದುಕೊಳ್ತಾರೆ ಅವರು, ಕಡಿಮೆ ಬೆಲೆ ಕೊಂಡುಕೊಂಡು ಮಾರ್ಕೆಟಲ್ಲಿ ನಡೀತಾ ಇದೆ. ಇದು ಎಲ್ಲಿವರೆಗೂ ಅವೇರ್ನೆಸ್ಸು, ಜಾಗೃತಿ ಮೂಡಲ್ವೋ ಜನಕ್ಕೆ, ಅಲ್ಲಿವರೆಗೆ ದುರ್ಬಳಕೆ ಆಗ್ತಾನೆ ಇರ್ತದೆ. ಸದ್ಬಳಕೆ ಆಗಬೇಕು. ಆದರೆ ಬಳಸ್ಕೊಳ್ಳೇಬಾರ್ದು ಅಂತಲ್ಲ, ಅದನ್ನು ಬೆಳೆಸ್ಕೊಳ್ಳಿ, ಆದರೆ ಸದ್ಬಳಕೆ ಆಗಬೇಕು. ಯಾಕೆ ನಮ್ಮ ದೇಶದವರೇ ಅದರ ಲಾಭ ಪಡೀಲಿ, ಯಾಕೆ ಬೇರೆ ದೇಶದವರು? ಸುಮಾರು ನಮ್ಮ ಪ್ರಾಡಕ್ಟು ಬಯೋಡೈವರ್ಸಿಟಿ ಇರತಕ್ಕಂಥ, ಜೈವ ವೈವಿಧ್ಯತೆ ಇರತಕ್ಕಂಥ ಪ್ರಾಡಕ್ಟ್ಗಳನ್ನು ಅವರು ಪೇಟೆಂಟ್ ತೊಗೊಂಡಿದ್ದಾರೆ ಬೇರೆ ದೇಶದವರು. ಯಾಕೆ ನಾವು ತೊಗೊಳ್ಬಾರ್ದು, ನಾವು ಯಾಕೆ ಉಳಿಸ್ಕೋಬಾರ್ದು ಅಂತಕ್ಕಂಥದ್ದು. ಇರಲಿ, ಇದ್ರ ಕುರಿತಾಗಿ ಹೆಚ್ಚಿನವಾಗಿ ಚರ್ಚೆಯನ್ನು ಮಾಡೋಣ. ಈಗ ಮುಂದೆ ಬರ್ತಾ ಬಯೋಡೈವರ್ಸಿಟಿ ಲೋಕಲ್ ಲೆವೆಲ್ ಏನೇನಿದೆ ಅಂತ ಹೇಳಿದರೆ ರಿಚ್ನೆಸ್ ಇದೆ. ಪಾಯಿಂಟ್ ರಿಚ್ನೆಸ್ಸು, ಆಲ್ಫಾ ರಿಚ್ನೆಸ್ಸು, ಬೀಟಾ ರಿಚ್ನೆಸ್ಸು, ಗಾಮಾ ರಿಚ್ನೆಸ್ಸು, ಈ ರೀತಿ ಡಿವಿಷನ್ ಮಾಡಲಾಗಿದೆ. ಎದ್ರ ಮೇಲೆ ಡಿವಿಷನ್ ಮಾಡಲಾಗಿದೆ ಅಂದರೆ ಈ ಸ್ಪೀಸೀಸ್ ಇರೋದು ಲೆಕ್ಕದಲ್ಲಿ ಡಿವಿಷನ್ ಮಾಡಲಾಗಿದೆ. ಸ್ಪೀಸೀಸ್ ಫೌಂಡ್ ಇನ್ ಸಿಂಗಲ್ ಪಾಯಿಂಟ್ ಇನ್ ಅ ಗಿವನ್ ಪ್ಲೇಸ್. ಒಂದು ಪ್ಲೇಸಲ್ಲಿ ಅಲ್ಲಿ ಮಾತ್ರ ಒಂದು ಸ್ಪೀಸೀಸ್ ಸಿಗ್ತಾ ಇದ್ದಾರೆ ಅಂದರೆ ಪಾಯಿಂಟ್ ರಿಚ್ನೆಸ್ ಅಂತ ಕರೀತಾರೆ ಅದಕ್ಕೆ. ಸುತ್ತಮುತ್ತ ಸ್ವಲ್ಪ ಹೋಮೋಜಿನಿಯಸ್ ಏರಿಯಾದಲ್ಲಿ ಸಿಗ್ತಾ ಇದೆ ಅಂದರೆ ಆಲ್ಫಾ ರಿಚ್ನೆಸ್ ಅಂತ ಕರೀತಾರೆ. ಹೆಟ್ರೋಜಿನಿಯಸ್ ಇನ್ನೊಂದು ಸ್ವಲ್ಪ ಮುಂದೆ ಬಂದುಬಿಟ್ಟು ದೊಡ್ಡ ಏರಿಯಾದಲ್ಲಿದೆ ಅಂದರೆ ಬೀಟಾ ರಿಚ್ನೆಸ್ ಅಂತಾರೆ. ಗಾಮಾ ಅಂತ ಹೇಳಿದರೆ ಅಕ್ರಾಸ್ ದ ಲಾರ್ಜ್ ಏರಿಯಾ ಇರ್ತದಲ್ಲ, ಗಾಮಾ ರಿಚ್ನೆಸ್ ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದ ರಿಚ್ನೆಸ್ ಬಂದುಬಿಟ್ಟು ಆಲ್ಫಾ ಮತ್ತು ಬೀಟಾದಲ್ಲೇ ಬರ್ತದೆ ಹೆಚ್ಚು. ಇದು ಅಂತಂದರೆ ಯಾವುದೋ ಒಂದು ಭಾಗದಲ್ಲಿ ಅಷ್ಟು ಬಿಡಿ, ನಮ್ಮದು ರಿಲಿಜನ್ ಹಿಡ್ಕೊಂಡು, ಜನದ ಊಟದಿಂದ ಹಿಡ್ಕೊಂಡು, ಉಡುಗೆ ತೊಡುಗೆಗಳಿಂದ ಹಿಡ್ಕೊಂಡು ಭಾರತ ತುಂಬ ವೈವಿಧ್ಯವಾದಂಥ ದೇಶ. ಇನ್ನು ಇಲ್ಲಿ ಇರ್ತಕ್ಕಂಥ ಪ್ರತಿ ಜೀವಿಯೂ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಂಡಿಯಾ ಯಾಕಾಯಿತು ಅಂದರೆ 193 ಕಂಟ್ರೀಸ್ ಇದ್ದಾವೆ ಟೋಟಲ್. ಅದರಲ್ಲಿ 170ಯಲ್ಲಿ ಮಾತ್ರ ಸ್ಪೀಸೀಸು ಅಂದರೆ ಇದು ಇರೋದು, ಬಯೋಡೈವರ್ಸಿಟಿ ಇರೋದು. ಅದರಲ್ಲಿ 12 ಕಂಟ್ರಿಯಲ್ಲಿ ಮಾತ್ರ 70% ಆಫ್ ದ ಬಯೋಡೈವರ್ಸಿಟಿ 12 ದೇಶಗಳಲ್ಲಿ ಮಾತ್ರ ಇದೆ. ಆ 12 ದೇಶಗಳಲ್ಲಿ ನಮ್ಮ ಭಾರತ 2ನೇ ಜಾಗ ಹೊಂದಿದೆ. ಅಂದರೆ ತುಂಬ ವಿಶೇಷವಾದಂತಹ ಸ್ಥಳದಲ್ಲಿ ನಾವು ಜನ್ಮವನ್ನು ಪಡೆದಿದ್ದೇವೆ. ಎಷ್ಟು ಅದೃಷ್ಟವಂತರು! ಭಾರತ ನಮ್ಮನ್ನು ಪಡೆಯಲಿಕ್ಕೆ ಅದೃಷ್ಟ ಪಡೆದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಭಾರತದಲ್ಲಿ ಹುಟ್ಟಿದ್ದಕ್ಕೆ ತುಂಬ ಅದೃಷ್ಟವಂತರು ಅಂತ ಹೇಳ್ತಾ ಮುಂದುವರಿಯೋಣ. ಏನಂದರೆ ಎಂಡಮಿಸಮ್ ಆ್ಯಂಡ್ ಎಂಡಮಿಕ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಕೆಲವೊಂದು ಸ್ಪೀಸೀಸ್ ಸಿಗ್ತವೆ, ಅದಕ್ಕೆ ಎಂಡಮಿಕ್ ಅಥವಾ ಎಂಡಮಿಕ್ ಏರಿಯಾಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಫ್ಲೋರಾ ಫೌನಾ 33% ಫ್ಲವರ್ಸು ಎಂಡಮಿಕ್ ಅದಾವೆ, 53 ಫ್ರೆಶ್ ವಾಟರ್ ಸ್ಪೀಷೀಸು ಎಂಡಮಿಕ್ಕು, 60% ಎಂಫಿಬಿಯನ್ಸು, 36% ರೆಪ್ಟಿಟೈಲ್ಸು, 10% ಮ್ಯಾಮಿಲಿಯನ್ಸು. ಅಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಪ್ಯಾಚಲ್ಲಿ ಮಾತ್ರ ಸಿಗ್ತದೆ, ಎಲ್ಲ ಕಡೆ ಸಿಗಲ್ಲ. ಪ್ಲ್ಯಾಂಟ್ ಬಯೋಡೈವರ್ಸಿಟಿ ಬಗ್ಗೆ ಹೇಳೋದಾದರೆ ಪ್ಲ್ಯಾಂಟ್ಗಳು ಮೋರ್ ದೆನ್ 5000 ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅದಾವೆ, 166 ಕ್ರಾಪ್ ಪ್ಲ್ಯಾಂಟ್ಸ್ ಅದಾವೆ. ಮರೈನ್ ಬಗ್ಗೆ ಹೇಳೋದಾದರೆ 340 ಕೋರಲ್ಸ್ ಅದಾವೆ. ಕೋರಲ್ಸ್ ಅಂತ ಹೇಳಿದರೆ ಅವು ಆರ್ಗ್ಯಾನಿಸಮ್ಸು
ತೀರಿ ಹೋಗಾದ್ಮೇಲೆ ಅಲ್ಲೇನೆ ಕಲ್ಲಿನ ರೂಪದಲ್ಲಿ ಉಳ್ಕೊಂಡಿರುತ್ತೆ. ಅವು ವಿವಿಧ ಕಲರ್‌ಗಳಿರುತ್ತೆ. ಅದನ್ನ ನೋಡೋಕ್ಕೇ ತುಂಬ ಕಣ್ಣಿಗೆ ಒಂದು ಅಂದ ಅಂತ ಹೇಳ್ಬೋದು. ಆ ಥರ ಇರ್ತಕ್ಕಂಥವು ಮರೈನ್ ಡೈವರ್ಸಿಟಿ 340 ಇದ್ದಾವೆ. ಮ್ಯಾಂಗ್ರೋವ್ ಪ್ಲಾಂಟ್‌ಗಳಿವೆ. ಸೀ ಗ್ರಾಸಸ್ ಇದೆ. ಇವೆಲ್ಲ ತುಂಬ ಬಯೋಡೈವರ್ಸಿಟಿ. ಅಗ್ರೋ ಡೈವರ್ಸಿಟಿ ಅಂತ ಹೇಳಿದ್ರೆ 167 ಕ್ರಾಪ್ಸ್ ಇಂಡಿಯಾದಲ್ಲಿ ಅದನ್ನು ಏನು ನಾವೆಲ್ಲ ಅದನ್ನು ನಾವು ಡೊಮೆಸ್ಟಿಕೇಟೆಡ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದ್ದನ್ನು 30,000ದಿಂದ 50,000 ವೆರೈಟೀಸನ್ನು ನಾವು ಇನ್ನೂವರೆಗೂ ಡೊಮೆಸ್ಟಿಕೇಟು ಮಾಡ್ಕೊಂಡಿಲ್ಲ. ಅಂದರೆ ಇದ್ದಾವೆ, ತುಂಬ ಇದ್ದಾವೆ ಅಂತಕ್ಕಂಥದ್ದು. ನಮಗೆ ಗೊತ್ತಿಲ್ಲ ತುಂಬ ಇದು ಅಂತ. ಎನಿಮಲ್ಸ್‌ದು ಅಷ್ಟೇ 75,000 ಎನಿಮಲ್ ಸ್ಪೀಸೀಸನ್ನು ನಾವು ಕಂಡುಕೊಂಡಿದ್ದೇವೆ. 5,000 ಇನ್ಸೆಕ್ಟ್ಸ್ ಇದ್ದಾವೆ. ಒಂದು 2,00,000ದವರೆಗೂ ಟೋಟಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಇನ್ನು ಹಾಟ್‌ಸ್ಪಾಟ್ಸ್ ಅಂತ ಕೇಳ್ತೀವಿ ನಾವು. ಬಯೋಡೈವರ್ಸಿಟಿಲಿ ಹಾಟ್‌ಸ್ಪಾಟ್ಸ್ ಅಂತ ಹೇಳಿದ್ರೆ, ಆ ಒಂದು ಜಾಗದಲ್ಲಿ ಹೋಗ್ಬಿಟ್ರೆ ಪ್ರತಿಯೊಂದು ಜೀವಿಯೂ ಕೂಡ ವಿಶೇಷವಾದಂಥದ್ದು. ಅಂಥ ಒಂದು ಜಾಗಗಳಿಗೆ ಏನಂತ ಹೇಳ್ತೀವಿ ಅಂದರೆ ಹಾಟ್‌ಸ್ಪಾಟ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ದೇಶದ ಹಿಮಾಲಯ ಏನಿದೆ ಅಲ್ಲಿ ಹೋದರೆ ಹೆಜ್ಜೆಗೆ ಸಿಗ್ತಕ್ಕಂಥ ಪ್ರತಿ ಜೀವಿಯೂ ಕೂಡ ವಿಶೇಷವಾದಂಥ ಜೀವಿಯಾಗಿರ್ತದೆ. ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನು ಹೊಂದಿರ್ತದೆ. ಇನ್ನು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು, ಇಂಡೋ ಬರ್ಮಾ ಮತ್ತು ಸದರ್ಲ್ಯಾಂಡು ಅಲ್ಲೆಲ್ಲ ಕಡೆ ಬಯೋಡೈವರ್ಸಿಟಿ ತುಂಬ ಇದೆ. ಅಂಥ 36 ಹಾಟ್‌ಸ್ಪಾಟ್‌ಗಳನ್ನು ಭಾರತದಲ್ಲಿ ಕಂಡುಕೊಳ್ಳಲಾಗಿದೆ. ಅದು ಈ 4 ರೀಜನಲ್ಲೇ ಇದೆ ಅಂತಕ್ಕಂಥದ್ದು ತುಂಬ ವಿಶೇಷವಾದದ್ದು. ಅದಲ್ಲದೆ ವೆಟ್‌ಲ್ಯಾಂಡ್ಸ್ ಕೂಡ ಇದ್ದಾವೆ. ಇವನ್ನೆಲ್ಲ ಕನ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತ ಹೇಳಿದರೆ ಹಾಟ್‌ಸ್ಪಾಟ್ಸ್ ಕವರಿಂಗ್ ಲೆಸ್ ದ್ಯಾನ್ 2% ಆಫ್ ಓಲ್ಡ್ ಲ್ಯಾಂಡ್. ಟೋಟಲ್ ಬಯೋಡೈವರ್ಸಿಟಿ ಟೆರೆಸ್ಟ್ರಿಯಲ್ ಬಯೋಡೈವರ್ಸಿಟಿ ಏನಿದೆ ಅದು 50% ಇರೋದು ಈ ಹಾಟ್‌ಸ್ಪಾಟ್‌ಗಳಲ್ಲೇ. ಅದರಲ್ಲೂ ವರ್ಲ್ಡ್‌ದು 2% ಹಾಟ್‌ಸ್ಪಾಟ್ ನಮ್ಮ ಇಂಡಿಯಾದಲ್ಲಿದೆ ಅಂತಕ್ಕಂಥದ್ದು ತುಂಬ ವಿಶೇಷ. ಈಗ ಬರೋಣ, ಇಲ್ಲಿ ನೋಡಿ. ನಾನು 4 ರೀಜನ್ಸ್ ಹೇಳಿದ್ನಲ್ಲ, ಯಾವುದು? ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು. ಇದು ತುಂಬ ವಿಶೇಷವಾದಂಥದ್ದು. ಇಲ್ಲಿ ನಾವು ಕರ್ಮಭೂಮಿನೋ ಜನ್ಮಭೂಮಿನೋ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ತುಂಬ ವಿಶೇಷವಾದಂಥದ್ದು. ಇಲ್ಲಿ ಇದ್ದುಬಿಟ್ರೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇದ್ದುಬಿಟ್ರೆ ರೋಗ ರುಜಿನಗಳು ಬರಲ್ಲ. ಅಷ್ಟು ಆಕ್ಸಿಜನ್ ರಿಚ್ಚು, ಅಷ್ಟು ವೈವಿಧ್ಯತೆ ಇದೆ. ತುಂಬ ಹೆಲ್ದಿ ಇದು. ನೆಕ್ಸ್ಟ್ ಬರೋದು ಈಸ್ಟರ್ನ್ ಹಿಮಾಲಯಾಸು, ಇಂಡೋ ಬರ್ಮಾ ಇದು ಈಸ್ಟರ್ನ್ ಹಿಮಾಲಯಾಸು ಇಲ್ಲೇನಿದೆ ನೋಡಿ, ಭಾರತದ ಈಸ್ಟ್ಗಿದೆ ಇರ್ತಕ್ಕಂಥದ್ದು. ಮತ್ತು ಇಂಡೋ ಬರ್ಮಾ ಇದು ಬೆಲ್ಟ್ ಮತ್ತು ಸ್ಯಾಂಡಲ್ವುಡ್, ಆಯಿತಾ? ಇದು ಹೌದು. ಈ ಎಲ್ಲ ಭಾಗಗಳು ಏನು ಅಂತ ಹೇಳಿದ್ರೆ 4 ಸ್ಪಾಟ್ಗಳು ನಮ್ಮದು ಹಾಟ್‌ಸ್ಪಾಟ್‌ಗಳು. ಥ್ರೆಟ್ ಇದೆಯಾ ಹಾಗಾದರೆ? ಯಾವುದಕ್ಕಾದ್ರೂ ಜೀವ ಹೋಗ್ಬೋದು, ಸತ್ತೋಗ್ಬೋದು ಅಂತಕ್ಕಂಥದ್ದು ಯಾವುದಾದ್ರು? ಹೌದು, ಇದು ಇದೆ ಅಂತ ಅಷ್ಟೇ ಅಲ್ಲ, ಕೆಲವೊಂದು ಇವು ಎಕ್ಸ್ಟಿಂಕ್ಟ್ ಆಗಿ ಹೋಗಿದ್ದಾವೆ. ಕೆಲವೊಂದು ಪ್ರಾಣಿಗಳು, ಪಕ್ಷಿಗಳು ಅಥವಾ ಕೆಲವೊಂದು ಜೀವಿಗಳು ಇಲ್ಲಿವರೆಗೂ ಎಕ್ಸ್ಟಿಂಕ್ಟ್ ಆಗಿ ಹೋಗಿದ್ದಾವೆ. ಆಮೇಲೆ ಪ್ರತಿ ವರ್ಷ ಕೂಡ ಕೆಲವೊಂದು 0.5% ಎಕ್ಸ್ಟಿಂಕ್ಟ್ ಆಗ್ತಾನೇ ಇದ್ದಾವೆ. ಹಾಗಾದರೆ ಈ 27 ಏನು ಅಂತ ಹೇಳಿದರೆ ಸ್ಪೀಸೀಸ್ ಪರ್ ಇಯರ್ ಆರ್ 27 ಪರ್ ಡೇ, ಒಂದು ದಿನಕ್ಕೆ 27 ನಶಿಸಿ ಹೋಗ್ತಾ ಇದ್ದಾವೆ ಅಂತಕ್ಕಂಥದ್ದೇನೋ ಗೊತ್ತಾಗಿದೆ. ಏನು ಸ್ಟಡೀಸಿಂದ ಬಯೋಡೈವರ್ಸಿಟಿ ಸ್ಟಡಿ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕಲ್ಲಿ ಅವ್ರಿಗೆ ಗೊತ್ತಾಗಿರೋದೇನೆಂದರೆ ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದು 10,000 ಸ್ಪೀಸೀಸ್ಗೆ ಧಕ್ಕೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಇದು ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಮನುಷ್ಯನ ಒಂದು ಏನು ಅವನ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಡಸ್ಟ್ರೀಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಎಣ್ಣೆ ಪದಾರ್ಥಗಳನ್ನು ಭೂಮಿ ಮೇಲೆ, ನೀರಿನ ಮೇಲೆ ಬಿಟ್ಬಿಟ್ಟು ಹಾಳು ಮಾಡ್ತಾ ಇದ್ದೀವಿ. ಹೀಗೆಲ್ಲ ಮಾಡೋದ್ರಿಂದ ಬಯೋಡೈವರ್ಸಿಟಿ ಹಾಳಾಗಿ ಹೋಗ್ಬಿಡುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗೊಂದು ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದರೆ ಯಾವ ಪ್ರಾಣಿಗಳು ತೀರೋದ್ರೆ, ಯಾವ ಪಕ್ಷಿಗಳು ತೀರೋದ್ರೆ ಅಥವಾ ಬಯೋಡೈವರ್ಸಿಟಿ ತೀರ್ತಾ ಬರ್ತಾ ಇದ್ದರೂ ನಾವು ಇನ್ನೂ ಕನ್ಸರ್ನ್ ತೋರಿಸ್ತಾ ಇದ್ದರೆ ಕೊನೆಗೊಂದಿನ ನಾವು ತೀರೋಗ್ತೇವೆ, ಅದಕ್ಕೆ ಕನ್ಸರ್ನ್ ತೋರಿಸೋರು ಯಾರೂ ಇರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದುವರಿಯೋಣ. ಏನು ಹಾಗಾದರೆ ಯಾಕೆ ಆಗ್ತಾ ಇದೆ ಅಂದರೆ ಲಾಸ್ ಆಫ್ ಹ್ಯಾಬಿಟೇಟ್. ಏನು ಈಗ ಅದಕ್ಕೆ ಅವುಗಳಿಗೆ ಇರ್ಲಿಕ್ಕೆ ಜಾಗವನ್ನೇ ಕೊಡ್ತಾ ಇಲ್ಲ. ಅಂದರೆ ಎಲ್ಲರಿಗೂ ಒಂದು ಮನೆ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಮನೆಗಳನ್ನು ಉಳಿಸ್ತಾ ಇಲ್ಲ. ಅಂದರೆ ಈ ಪ್ರಾಣಿಗಳು ಪಕ್ಷಿಗಳಿಗೆ ಮನೆ ಏನು ಅಂತಂದರೆ ಕಾಡು. ಅದನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದನ್ನ ಹಾಳು ಮಾಡಿದರೆ ಆಟೋಮೆಟಿಕಲಿ ಅವು ರೋಡಿಗೆ ಬರ್ತದೆ, ನಮ್ಮ ನಾಡಿಗೆ ಬರ್ತದೆ. ಆ ರೀತಿ ಬಂದಾಗ ಮತ್ತು ನಾವೇ ಕೂಗ್ಕೊಳ್ಳೋದೇನು ಅವು ಬರ್ತಾ ಇದ್ದಾವೆ ಅಂತೇಳಿ. ಸೊ ಇಲ್ಲಿ ತಪ್ಪಾಗ್ತಾ ಇರೋದಿಲ್ಲಿ ಲಾಸ್ ಆಫ್ ಹ್ಯಾಬಿಟೇಟ್ ಆಗ್ತಾ ಇದೆ. ಮತ್ತು ಅಲ್ಲದೆ ಪೋಚಿಂಗ್ ಮಾಡ್ತಾ ಇದ್ದಾರೆ. ಪೋಚಿಂಗ್ ಅಂತ ಹೇಳಿದರೆ ಅದನ್ನೇನು ಮಾಡೋದು, ಓವರ್ ಹಾರ್ವೆಸ್ಟಿಂಗ್ ಮಾಡೋದು. ಅಂದರೆ ಕೊಂದುಬಿಟ್ಟು ಇಲ್ಲಿಗೆಲ್ಲ ಟ್ರೇಡಿಂಗ್ ಮಾಡೋದು, ಬೇರೆ ಕಂಟ್ರಿಗೆ ಕಳಿಸೋದು, ತಿನ್ನೋದು ಅಲ್ಲ. ಅಂದರೆ ಅವನ್ನ ಹಾರ್ವೆಸ್ಟ್ ಮಾಡಬಾರ್ದು ಅಂತಲ್ಲ, ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೋಬೇಕು. ಸುಮ್ಮನೆ ಇವಾಗ ಇರೋದಿಬ್ಬರು ಒಂದು 100 ಜನಕ್ಕೆ ಅಡುಗೆ ಮಾಡಿ ಇಟ್ಕೊಂಡ್ರೆ ಹೆಂಗೆ ಹೇಳಿ? ಆ ಥರದ್ದು ಒಂದು ಆ್ಯಕ್ಟಿವಿಟಿನ ನಾವು ಮಾಡ್ತೀವಿ. ಅತಿ ಆಸೆ ಗತಿಗೇಡಾಗ್ತಾ ಇದೆ. ಅದು ಆಮೇಲೆ ಮನುಷ್ಯ ಮತ್ತು ವೈಲ್ಡ್ ಲೈಫಿಗೆ ಕೆಲವೊಂದು ಕಾನ್ಫ್ಲಿಕ್ಟ್ಗಳಾಗುತ್ತೆ.
ಕಾನ್ಫ್ಲಿಕ್ಟ್‌ಗಳು ಅಂತ ಹೇಳಿದರೆ ರಾತ್ರಿ ಮಲಗಿದ್ದಾಗ ಬಂದು ಪ್ರಾಣಿಗಳು ಅವ್ರಿಗೆ ಮನುಷ್ಯರಿಗೆ ಡಿಸ್ಟರ್ಬ್ ಮಾಡೋದು, ಮನುಷ್ಯ ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡೋದು. ಹಾಗೆ ಇಬ್ಬರ ಮಧ್ಯೆ ಸ್ವಲ್ಪ ಡೇಂಜರಸ್ ಕಾನ್ಫ್ಲಿಕ್ಟ್ಸ್‌ಗಳು ಆಗ್ತಾ ಇರೋದರಿಂದ ಇವತ್ತಿನ ದಿನ ಪ್ರಾಣಿಗಳಿಗೆ ಥ್ರೆಟ್ ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಹ್ಯಾಬಿಟ್ ಲಾಸ್ ಹೇಗಾಗ್ತಾ ಇದೆ? ಒಂದು ನಾನು ಹೇಳಿದೆ ಆವಾಗಲೇ, ಏನು ಡಿಫಾರೆಸ್ಟೇಷನ್, ಕಾಡನ್ನು ಕಡಿತಾ ಇದ್ದೀವಿ, ವೆಟ್‌ಲ್ಯಾಂಡನ್ನು ತೆಗಿತಾ ಇದ್ದೀವಿ, ಫ್ರಾಗ್ಮೆಂಟ್ ಅವುಗಳ ಲ್ಯಾಂಡನ್ನು ಫ್ರಾಗ್ಮೆಂಟ್ ಸಣ್ಣ ಪೋರ್ಷನ್ ಒಳಗೆ ಬರ್ತಾ ಬರ್ತಾ ನಮ್ದಾಗಿ ಮಾಡ್ಕೊತಾ ಇದ್ದೀವಿ. ರಾ ಮೆಟೀರಿಯಲ್ಸ್ ತೆಗಿತಾ ಇದ್ದೀವಿ, ಮತ್ತು ಅವಕ್ಕೆ ಬೇಕಲ್ಲ, ನೀರು ಬೇಕು, ಅವಕ್ಕೆ ಆಹಾರಗಳು ಬೇಕಲ್ಲ, ಅವನ್ನೆಲ್ಲ ನಮ್ದಾಗಿ ಮಾಡ್ಕೊತಾ ಇದ್ದೀವಿ. ಅವೇನು ಮಾಡಬೇಕು? ಮತ್ತು ಡ್ರಗ್ಸ್, ನಮಗೆ ಮೆಡಿಸಿನ್ ಪರ್ಪಸ್ ನಾವು ಹೋಗ್ಬಿಟ್ಟು ಕಾಡಲ್ಲಿ ತಿಕ್ಕೊಂಡು ಇದು ಮಾಡ್ತೀವಿ. ಇಲ್ಲೀಗಲ್ ಟ್ರೇಡಿಂಗು, ಕೋಚಿಂಗು ನಡೆದಿದೆ. ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಹೆಸರಲ್ಲಿ ನಾವು ಏನೇನೋ ಹಾಳು ಮಾಡ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದನೇ ಚಿಪ್ಕೋ ಚಳವಳಿ, ನರ್ಮದಾ ಬಚಾವ್ ಚಳವಳಿಗಳೆಲ್ಲ ಬಂದು ಹೋದವು ಅಂತ ಅನ್ಸ್ಕೊಂಥದ್ದು. ಇನ್ನು ಪೋಚಿಂಗ್ ಅಂತ ಹೇಳಿದರೆ ಏನು? ಪೋಚಿಂಗ್ ಅಂದರೆ ಎನಿಮಲ್ಸನ್ನು ಕಿಲ್ ಮಾಡೋದು. ಎದಕ್ಕೆ? ಫುಡ್‌ಗೆ. ಕೆಲವೊಮ್ಮೆ ಹೆಂಗೆ ಅಂತಂದರೆ ಇರೋದೇ ಸ್ವಲ್ಪ ಇರ್ತವೆ, 4 10 ಇದ್ದಾವೆ ಅಂದ್ಕೊಳ್ಳಿ, ಅವನ್ನೂ ಕೊಂದು ತಿಂದುಬಿಟ್ರೆ ಮುಂದೊಂದು ದಿನ ಏನು ಉಳಿಯಲ್ಲ. ಆಮೇಲೆ ಕೆಲವೊಮ್ಮೆ ಕಮರ್ಷಿಯಲ್ ಪೋಚಿಂಗು ಅಂದರೆ ತಮಗೋಸ್ಕರ ಆಹಾರವಾಗಿ ಬಳಸ್ದೇನೆ ಬೇರೆ ಎವ್ರಿಗಾಗಿನೂ ಕೆಲವೊಂದು ಪೋಚಿಂಗ್ ಮಾಡ್ತಾ ಇರ್ತಾರೆ, ಟ್ರೇಡಿಂಗ್ ಮಾಡ್ತಾರೆ ಇಲ್ಲಿಗಲ್ಲು. ಆ ಥರ ಮಾಡಕೂಡ್ದು ಅಂತಕ್ಕಂಥದ್ದು ತುಂಬ ಗೈಡ್ಲೈನ್ಸ್ಗಳು ಸ್ಟ್ರಿಕ್ಟಾಗಿ ಬರಬೇಕಿದೆ. ಬಂದರೆ ಮಾತ್ರ ಆಗ್ತದೆ. ಕೆಲವೊಂದು ರೂಲ್ಸ್ ಇದ್ರೂ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಇರ್ತದೆ. ಆ ಥರದ್ದುಗಳನ್ನ ನೋಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಹ್ಯೂಮನ್ ಏನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಇವತ್ತಿನ ದಿನ ಅಂದರೆ, ಒಂದು ಹ್ಯೂಮನ್ ಪಾಪ್ಯುಲೇಷನ್ನು, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇವೆರಡೂ ಸಿಕ್ಕಾಪಟ್ಟೆ ಇದು ಆಗ್ತಾ ಇದೆ ಅಂತಕ್ಕಂಥದ್ದು. ರೆಮಿಡಿ ಏನು ಹಾಗಾದರೆ? ರೆಮಿಡಿ ಏನು ಅಂತಂದರೆ, ಇಲ್ಲಿಗಲ್ ಇರೋದಕ್ಕೆ ಸ್ವಲ್ಪ ಸ್ಟಾಪ್ ಮಾಡೋಕ್ಕೆ ರೂಲ್ಸ್ ರೆಗ್ಯುಲೇಷನ್ ಬರಬೇಕು. ಆಮೇಲೆ ಎಲ್ಲಿ ಪರ್ಚೇಸ್ ಮಾಡ್ತಾರೋ, ನಾಟ್ ಪರ್ಚೇಸ್ ಆಫ್ ಫರ್ ಕೋಟು. ಈಗ ನಾವೇ ಪರ್ಚೇಸ್ ಮಾಡಬೇಕು ಹೋದಾಗ ಪ್ರಾಣಿಗಳ ಫರ್ ಕೋಟ್ ಇರ್ಬೋದು, ಪರ್ಸ್ ಇರ್ಬೋದು, ಬ್ಯಾಗು, ಬೆಲ್ಟು, ಕ್ರೊಕೊಡೈಲು ಮತ್ತು ಇದು ಪೈಥಾನ್ದು ಸ್ಕಿನ್ದು ಬ್ಯಾಗು, ಬೆಲ್ಟು, ವಾಚಸ್ಸು, ಕೋಟು ಅವನ್ನೆಲ್ಲ ಪರ್ಚೇಸ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಪೋಚಿಂಗು ಸ್ಟಾಪ್ ಆಗ್ತದೆ. ಈಗ ಎಷ್ಟೋ ಸ್ವಾಮಿಗಳು ಅಂದರೆ ಹೇಳಬಾರ್ದು ಅಂಥವರು ಏನು ಅಂದರೆ ಕ್ರೊಕೊಡೈಲ್ ಜಾಕೆಟ್ಗಳನ್ನು ವೇರ್ ಮಾಡ್ತಾರೆ, ಕ್ರೊಕೊಡೈಲ್ ಪೈಥಾನ್ದು ವಾಚಸ್ಸನ್ನು ವೇರ್ ಮಾಡ್ತಾರೆ. ಅಂದರೆ ಅವ್ರು ಹೇಳೋದೊಂದು ಮಾಡೋದೊಂದು ಅಂತ ಆಗಲ್ಲ. ಹಾಗೆ ಮಾಡಬಾರ್ದು. ಪ್ರಾಣಿಗಳ ಬಗ್ಗೆ ದಯೆ ಇದೆ ಅಂತ ಹೇಳಿದ್ರೆ, ಅಥವಾ ಸ್ವಲ್ಪ ಆದರೂ ಮನಸ್ಸಲ್ಲಿ ಇದು ಇದೆ ಅಂತ ಹೇಳಿದರೆ, ಅಂಥ ವಸ್ತುಗಳನ್ನು ಯೂಸ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟು ಪೋಚಿಂಗ್, ಇಲ್ಲಿಗಲ್ ಪೋಚಿಂಗ್ಸು ಸ್ಟಾಪ್ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮನುಷ್ಯ ಮತ್ತು ವೈಲ್ಡ್ ಲೈಫಿಗೆ ಏನು ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಂದರೆ, ಒಂದು ಕಾಡು ಶ್ರಿಂಕ್ ಆಗ್ತಾ ಇದೆ, ಸಣ್ಣದಾಗ್ತಾ ಅಂದರೆ ಸುತ್ತ ಕಡೆಯಿಂದ ನಾವು ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಹ್ಯೂಮನ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಮನುಷ್ಯ ತನ್ನ ಮನೆಗಳನ್ನು ಕಾಡಿನ ಮಧ್ಯದಲ್ಲಿ ಕಟ್ಕೊಂಡು ಧೈರ್ಯವಾಗಿರೋದು ಅದೆಲ್ಲ ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ಎನಿಮಲ್ಸು ಇಂಜರ್ಡ್ ಆಗಿರುತ್ತೆ, ಅವಕ್ಕೆ ಕ್ಯೂರಿಂಗಿಗೆ ನಾವು ಸ್ಪೇಸು ಕೊಡಲ್ಲ, ಅವು ಕ್ಯೂರು ಆಗಲ್ಲ, ತೀರೋಗ್ಬಿಡ್ತವೆ. ಆಮೇಲೆ ನಾವು ಕಲ್ಟಿವೇಷನ್ ಮಾಡಬೇಕಾದಂಥ ಜಾಗದಲ್ಲಿ ಎಲಿಫೆಂಟ್ಸ್ ಬಂದು ತಿಂದ್ಕೊಂಡು ಹೋಗ್ತವೆ. ಯಾಕೆ ಹೇಳಿ? ಅವಕ್ಕೆ ಜಾಗ ಇಲ್ಲ. ಮತ್ತು ನಾವು ಫೆನ್ಸಿಂಗ್ ಹಾಕಿ ಅಲ್ಲಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ. ಅಂಥ ಇಂಜರ್ಡ್ ಆಗಿರೋಂಥ ಎಲಿಫೆಂಟ್ಗಳು ನೆನಪಿಟ್ಕೊಂಡು ಪದೇ ಪದೇ ವೈಲೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ. ಆಮೇಲೆ ಸರ್ಕಾರ ಕೊಟ್ಟಂಥ ಏನು ಕಂಪನ್ಸೇಷನ್ ಕೊಡುತ್ತಲ್ಲ ಕಾಡು ಜನರಿಗೆ, ಅವ್ರಿಗೆ ಅದು ಸಾಕಾಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಮತ್ತೆ ವೈಲ್ಡ್ ಲೈಫ್ ಮೇಲೆ ಡಿಪೆಂಡ್ ಆಗ್ತಾರೆ ಅಂತಕ್ಕಂಥದ್ದು. ಮತ್ತು ಊರಿನ ಸುತ್ತಮುತ್ತ ಗಾರ್ಬೇಜ್ ಕ್ರಿಯೇಟ್ ಮಾಡೋದು, ಅದರಿಂದ ಏನು ಅಂದರೆ ಅವಕ್ಕೆ ಅಟ್ರಾಕ್ಷನ್ ಆಗುತ್ತೆ. ಎನಿಮಲ್ಸಿಗೆ ಕೆಲವೊಮ್ಮೆ ಅಟ್ರಾಕ್ಷನ್ ಆಗುತ್ತೆ, ಕೆಲವೊಮ್ಮೆ ಹ್ಯುಮಿಲೇಷನ್ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ರೆಮಿಡಿಯಲ್ ಮೆಜರ್ಸ್ ಏನಂದರೆ, ಫಸ್ಟ್ ಒಂದು ಸ್ಟ್ರಿಕ್ಟ್ ರೂಲ್ಸು ತುಂಬ ಇನ್ನೂ ಇದ್ದಾವೆ, ಇಲ್ಲ ಅಂತಲ್ಲ, ಇನ್ನೂ ಸ್ಟ್ರಿಕ್ಟ್ ರೂಲ್ ಬರಬೇಕು. ಆಮೇಲೆ ಕ್ರಾಪು ಮತ್ತು ಕ್ಯಾಟಲ್ ಕಾಂಪನ್ಸೇಷನನ್ನು ಜನರಿಗೆ ಕೊಡಬೇಕಾಗುತ್ತೆ. ಸೋಲಾರ್ಡ್ ಫೆವರ್ ಫೆನ್ಸಿಂಗನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಆಮೇಲೆ ಅಡಕ್ವೇಟ್ ಫುಡ್ಡು, ವಾಟರನ್ನು ಕೊಡಬೇಕಾಗ್ತದೆ ಯಾವಕ್ಕೆ? ಎನಿಮಲ್ಸಿಗೆ. ಯಾಕಂದರೆ ಕೆಲವೊಮ್ಮೆ ಸಮ್ಮರಲ್ಲಿ ಪಾಪ ಅವಕ್ಕೆ ನೀರು ಕುಡಿಯೋಕ್ಕೆ ನೀರೇ ಇರಲ್ಲ, ಅವು ಬರಲೇಬೇಕಾಗುತ್ತೆ ನಾಡಿಗೆ ಕಾಡಿನಿಂದ ಅಲ್ವಾ? ಆಮೇಲೆ ಕೆಲವೊಮ್ಮೆ ಏನು ಅಂತಂದರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಟೂ ಮಚ್ಚು ದುಡ್ಡು ಅಂತ ಹಿಂದೆ ಹೋಗುತ್ತೆ. ಬದುಕಬೇಕು, ಬದುಕಲ್ಲಿ ಬಿಡಬೇಕಲ್ವ? ಆಮೇಲೆ ಎಂಡೇಂಜರ್ಡ್ ಅಂತ ಹೇಳಿದರೆ ಆಲ್ಮೋಸ್ಟ್ ಈಗ ಸತ್ತೇ ಹೋಗೋದು, ಆ ಸ್ಪೀಸೀಸ್ಗಳೇ ದಾಟ್ಕೊಂಡು ಹೋಗುವಂಥ ಕೆಲವೊಂದು ಪರಿಸ್ಥಿತಿಗಳಿವೆ. ಉದಾಹರಣೆಗೆ ಅದರಲ್ಲೂ ನೋಡಿ, ಎಂಡೇಂಜರ್ಡ್ ಎಂಡಮಿಕಲ್ಲಿ IUCN ಒಂದು ಲಿಸ್ಟ್ ಮಾಡಿದೆ. IUCN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ. ನ್ಯಾಚುರಲ್ ರಿಸೋರ್ಸಸ್ಸನ್ನು IUNCಯು ಹಲವಾರು ರೀತಿಯಲ್ಲಿ ಬೈಫರ್ಕೇಷನ್ ಮಾಡಿದೆ. ಮೊದಲನೇದಾಗಿ ಎಕ್ಸ್ಟಿಂಕ್ಟ್ ಅಂದರೆ ಈಗ ಆಲ್ರೆಡಿ ತೀರೋಗಿದೆ.
ಈಗ ನಾವು ಚಿಕ್ಕವರಿದ್ದಾಗ ಹುಲಿ ಕರಡುಗಳನ್ನು ನಾವು ನೋಡಿದ್ದೀವಿ. ಅದೇ ನಮ್ಮ ತಂದೆಯವರು ಅಥವಾ ಅಜ್ಜನವರು ಇದ್ದಾಗ ಅವರು ಜನ್ ಜಂಗಲಲ್ಲಿ ಅಥವಾ ಕಾಡಲ್ಲಿ ನೋಡಿದ್ದಾರೆ. ನಾವುಗಳು ಝೂದಲ್ಲೋ ಅಥವಾ ನಾವು ನೋಡಿದ್ದೀವಿ. ಇನ್ನು ನಮ್ಮ ಮಕ್ಕಳು ಯಾವಾಗೋ ಲೈಫ್ ಟೈಮಲ್ಲಿ ಒಂದು ಸರಿ ನೋಡ್ಬಾರ್ದು. ಮುಂದಿನ ಜನ್ರೇಷನ್ ಅಷ್ಟು ನೋಡೋಕ್ಕಾಗಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಎಕ್ಸ್ಟಿಂಕ್ಟ್ ಹೋಗಿದೆ. ಇನ್ನು ಕೆಲವೊಂದು ಎಂಡೇಂಜರ್ಡ್ ಅಂದರೆ ಹೀಗೆ ನಾವು ಹೇಗೇಗೋ ಬಳಸ್ಕೊಂಡ್ರೆ ಸತ್ತೋಗ್ತವೆ ಅನ್ನೋ ಡೇಂಜರ್ ಪರಿಸ್ಥಿತಿಯಲ್ಲಿದ್ದಾವೆ. ಕೆಲವು ವಲ್ನರಬಲ್ ಇದ್ದಾವೆ, ಕೆಲವು ಸಸೆಪ್ಟೆಬಲ್ ಇದ್ದಾವೆ, ಕೆಲವು ರೇರ್ ಇದ್ದಾವೆ. ಆ ಥರ ಇದನ್ನು ಸ್ಟಡಿ ಮಾಡಿಕೊಂಡು IUCN ಇವತ್ತಿನ ದಿನ ಸ್ಪೀಸೀಸ್ಗಳನ್ನು 5ರಿಂದ 6 ಥರನಾಗಿ ಹಂಚಿಕೆ ಮಾಡ್ಕೊಂಡಿದೆ. ಎಂಡೇಂಜರ್ಡ್ ಸ್ಪೀಸೀಸಲ್ಲಿ ನೋಡಿ ಆಲ್ರೆಡಿ ಏನು ಎಕ್ಸ್ಟಿಂಕ್ಟಿಗೆ ಬರ್ತಾ ಇರೋ ಸ್ಪೀಸೀಸ್ಗಳು. ಉದಾಹರಣೆಗೆ ನಮ್ಮಲ್ಲೇ ಟೈಗರು ಎಕ್ಸ್ಟಿಂಕ್ಟ್ ಆಗೋ ಪರಿಸ್ಥಿತಿ ಬಂದಿದ್ದರಿಂದ ಪ್ರೋಗ್ರಾಮ್ ತೆಗೆದುಕೊಂಡು ಬಂದು ಮೋದಿಯವರು, ಪ್ರಧಾನಮಂತ್ರಿಯವರು, ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತಿನ ದಿನ ನಮ್ಮ ಬೇರೆ ದೇಶದಿಂದ ತರಿಸ್ಕೊಂಡು ನಮ್ಮಲ್ಲಿ ಉಳಿಸ್ಕೊಂಡ್ರು, ಕನ್ಸರ್ವ್ ಮಾಡಿದರು, ಪ್ರೊಟೆಕ್ಟ್ ಮಾಡಿದರು. ಅಂದರೆ ಆ ಥರ ಸ್ಟ್ರಿಕ್ಟ್ ರೂಲ್ಸನ್ನು ಮತ್ತು ಒಳ್ಳೆ ಎನ್ಕರೇಜಿಂಗ್ ರೂಲ್ಸನ್ನು ತರಬೇಕಾಗುತ್ತೆ. ಕೆಲವೊಂದು ಇಂಡಿಯಾದಲ್ಲಿ 450 ಪ್ಲ್ಯಾಂಟ್ ಸ್ಪೀಸೀಸು ಎಂಡೇಂಜರ್ಡ್ ಅಂದರೆ ಯಾವಾಗಲೂ ಹೋಗ್ಬೋದು. 100 ಮ್ಯಾಮಲ್ಸು, 150 ಬರ್ಡ್ ಸ್ಪೀಸೀಸು ಯಾವಾಗಲೂ ಹೋಗ್ಬೋದು. ಆ ಥರ ಪರಿಸ್ಥಿತಿ ಇದೆ, ಥ್ರೆಟ್ನಿಂಗ್ ಇದೆ. ಯಾಕೆ ಆಗ್ತಾಯಿದೆ ಅಂದರೆ ನಾವು ಅದ್ರ ಹ್ಯಾಬಿಟೇಟ್ ಕಾಡನ್ನು ಕಡಿತಾ ಇದ್ದೀವಿ. ಆಮೇಲೆ ಡಿಗ್ರೇಡೇಷನ್ ಆಗ್ತಾಯಿದೆ ಎನ್ವೈರನ್ಮೆಂಟು, ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ವಿ ಟೂ ಮಚ್ಚು ಯಾವನ್ನ ರಿಸೋರ್ಸನ್ನು. ಹೀಗೆಲ್ಲ ಮಾಡ್ತಾ ಬಂದರೆ ಅವು ನಶಿಸಿ ಹೋಗ್ಬಿಡ್ತವೆ. ಅವು ನಶಿಸಿ ಹೋಗಬೇಕಾದ್ರೆ ನಮಗೆ ದುಃಖ ಪಡಿಸಲಿಲ್ಲ, ಶೋಕ ಅನುಭವಿಸಲಿಲ್ಲ ಅಂತಂದರೆ ನಾವು ನಶಿಸಿ ಹೋಗುವಾಗ ಯಾರು ದುಃಖ ಪಡೋಕ್ಕೆ ಯಾರೂ ಇರಲ್ಲ ಅಂತಕ್ಕಂಥದ್ದು. ಇನ್ನು ಎಂಡೇಂಜರ್ಡ್ ಸ್ಪೀಸೀಸ್ ಯಾವ್ಯಾವುದು ಭಾರತದಲ್ಲಿ ಇರ್ತಕ್ಕಂಥ ಎಂಡೇಂಜರ್ಡ್ ಸ್ಪೀಸೀಸ್ ಯಾವ್ಯಾವುದು ಅಂತ ನೋಡೋದಾದರೆ, ರೆಪ್ಟೈಲ್ಸಲ್ಲಿ ಟಾರ್ಟಾಯ್ಸ್ ಇದೆ, ಗ್ರೀನ್ ಸೀ ಟರ್ಟಲ್ ಇದೆ, ಪೈಥಾನು. ಬರ್ಡ್ಸಲ್ಲಿ ಪಿಕಾಕು, ಸೈಬೇರಿಯನ್ ವೈಟ್ ಕ್ರೇನು. ಮ್ಯಾಮಲ್ಸಲ್ಲಿ ಇಂಡಿಯನ್ ಉಲ್ಫು, ಟೈಗರು, ಇಂಡಿಯನ್ ಲಯನು. ಪ್ರಿಮೇಟ್ಸಲ್ಲಿ ಕ್ಯಾಪ್ಡ್ ಮಂಕೀಸು, ಗೋಲ್ಡನ್ ಮಂಕಿ. ಪ್ಲ್ಯಾಂಟ್ಸಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ಸ್, ಆಲ್ಮೋಸ್ಟ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹೋಗ್ತಾ ಇದೆ ರೈತ ಬಾಂಧವರೇ. ನಾವು ಇದನ್ನು ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಂಡಾಗ ಮಾತ್ರ ಏನು ಅಂದರೆ ನಮ್ಮ ಭಾರತದ ಏನು ಪರಂಪರೆ ಇದೆ ಅದು ಉಳಿತದೆ. ಯಾಕಂತ ಹೇಳಿದರೆ ಮೆಡಿಸಿನ್ ಅಂತ ಹೇಳಿದರೆ ಆಹಾರದಿಂದ ಸಿಕ್ಕರೆ ಒಳ್ಳೆಯದು. ನಾವು ಮತ್ತು ಈವನ್ ಟ್ಯಾಬ್ಲೆಟ್ಸ್ ಮಾಡೋದು ಕೂಡ ಇದೇ ಬೆಳೆಗಳ ಮೇಲೇ ಮಾಡ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ರೈತ ಬಾಂಧವರು ಕಾಳಜಿ ವಹಿಸಬೇಕು. ಮತ್ತು ಸ್ಯಾಂಡಲ್ವುಡ್ಡು ಅವೆಲ್ಲ ಎಂಡೇಂಜರ್ಡ್ ಅಂದರೆ ಹೋಗೋ ಪರಿಸ್ಥಿತಿಲಿದ್ದಾವೆ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಏನು ಮಾಡ್ಕೋಬೇಕು, ಎಂಡೇಂಜರ್ಡ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲಾಯ್ಟೇಷನನ್ನು ನಿಲ್ಲಿಸಬೇಕು. ಕ್ಲೈಮೇಟ್ ಚೇಂಜನ್ನು ನಿಲ್ಲಿಸಬೇಕು. ಇವತ್ತಿನ ದಿನ ಕ್ಲೈಮೇಟ್ ಚೇಂಜ್ ಎಷ್ಟಾಗ್ತಾ ಇದೆ ಅಂತ ಹೇಳಿದರೆ ಮನುಷ್ಯನೇ ಬದುಕೋದು ಕಷ್ಟ ಆಗ್ತಾ ಇದೆ. ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಹೈ ಆಗ್ತಾ ಇದೆ. ಹಿಮಾಲಯ ಕರಗ್ತಾ ಇದೆ. ಕೋಸ್ಟಲ್ ಲೈನು ಸಮುದ್ರ ಮಟ್ಟ ಮೇಲೆ ಇರ್ತಾ ಇದೆ. ಕೋಸ್ಟಲ್ಲೆಲ್ಲ ಮುಳುಗ್ತಾ ಇದೆ. ಹೀಗೆಲ್ಲ ಆಗ್ತಾ ಒಂದಿನ ಎಲ್ಲ ಸ್ಪೀಸೀಸ್ಗಳು ಹೋಗ್ಬಿಡ್ತವೆ ಅಂತಕ್ಕಂಥದ್ದು. ಎಂಡಮಿಕ್ ಸ್ಪೀಸೀಸ್ ಯಾವಿದ್ದಾವೆ ಹಾಗಾದರೆ? ಎಂಡಮಿಕ್ ಸ್ಪೀಸೀಸು ಪರ್ಟಿಕ್ಯುಲರ್ ರೀಜನಲ್ಲಿ ಇರ್ತಕ್ಕಂಥವಕ್ಕೆ ಎಂಡಮಿಕ್ ಅಂತ ಹೇಳಿದ್ವಿ. ಈಗ 47,000 ಸ್ಪೀಸೀಸು ಅಥವಾ 7,000 ಪ್ಲ್ಯಾಂಟ್ಸು ಇಂಡಿಯಾದಲ್ಲಿ ಎಂಡಮಿಕ್ ಇರೋದು. ಫ್ಲೋರಾದಲ್ಲಿ ತುಂಬ ಇದ್ದಾವೆ, ಫನ್ನದಲ್ಲೂ ತುಂಬ ಇದ್ದಾವೆ ಅವೆಲ್ಲ. ಆದರೆ ವೆಸ್ಟರ್ನ್ ಘಾಟ್ಸಲ್ಲಿ 62% ಆ್ಯಂಫಿಬಿಯನ್ಸು, 50% ರ್ಯಾಪ್ಟಲ್ಸ್ ಇದ್ದಾವೆ. ಇದು ಎಂಡಮಿಕ್ ಇದ್ದಾವೆ. ಆದರೆ ಅವನ್ನ ನಾವು ಸರಿಯಾಗಿ ನೋಡಿಕೊಂಡ್ರೆ ಉಳಿತವೆ, ಇಲ್ಲಾಂದರೆ ವೆಸ್ಟರ್ನ್ ಘಾಟು ಹಾಳಾಗಿ ಹೋಗ್ಬಿಡ್ತದೆ ಅಂತ. ಆದ್ದರಿಂದ ನಾವು ಕನ್ಸರ್ವ್ ಮಾಡಬೇಕು. ಈ ಬಯೋಡೈವರ್ಸಿಟಿನ ಉಳಿಸ್ಬೇಕು. ಸಸ್ಟೈನಬಿಲಿಟಿ ತರಬೇಕು. ಅಗ್ರಿಕಲ್ಚರಲ್ಲೇ ಆಗಲಿ ಜೀವ ಜಗತ್ತಿನಲ್ಲಾದರೂ ಸುಸ್ಥಿರತೆಯನ್ನು ತರಬೇಕು. ಅದು ಕಮರ್ಷಿಯಲ್ಲು, ಮೆಡಿಸಿನಲ್ಲು ಏನು ಬೆಲೆ ಇದ್ದಾವೆ ಅವನ್ನ ಅರ್ಥ ಮಾಡ್ಕೊಂಡು ಅವನ್ನ ಉಳಿಸೋ ವ್ಯವಸ್ಥೆ ಮಾಡಬೇಕು. ಕಮರ್ಷಿಯಲ್ ಇದ್ದಾವೆ, ಕೆಲವು ಮೆಡಿಸಿನಲ್ ಇದ್ದಾವೆ, ಜೆನೆಟಿಕ್ಕು, ಆಸ್ಥೆಟಿಕ್ಕು, ಎಕಾಲಜಿಕಲ್ ಇಂಪಾರ್ಟೆನ್ಸ್ ಏನಿದ್ದಾವೆ ಅವನ್ನ ಉಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾವು ಉಳಿಸ್ಕೊಂಡಾಗ ಮಾತ್ರ ಮುಂದಿನ ಜನ್ರೇಷನ್ನಿಗೆ ಸಿಗ್ತದೆ ಅಂತ ಹೇಳ್ತಾ, ಏನು ಹಾಗಾದರೆ ಬಯೋಡೈವರ್ಸಿಟಿ ಎಫೆಕ್ಟ್ ಆಗ್ತಾ ಇರೋದು ಏಕೆ ಅಂತ ಹೇಳಿದರೆ ಮನುಷ್ಯನ ಆ್ಯಕ್ಟಿವಿಟೀಸ್. ಏನು ಡ್ಯಾಮ್ ಕಟ್ತಾ ಇರೋದು, ಫಾರೆಸ್ಟ್ ಹಾಳು ಮಾಡ್ತಾ ಇರೋದು, ಇಂಡಸ್ಟ್ರಿಯಲ್ ವೇಸ್ಟ್ನ ಎಲ್ಲೆಂದರಲ್ಲಿ ಬಿಸಾಡೋದು, ಪೆಸ್ಟಿಸೈಡು, ರಾಸಾಯನಿಕಗಳನ್ನ ಸಿಕ್ಕಾಪಟ್ಟೆ ಬಳಸೋದು. ಆಮೇಲೆ ಕ್ರಾಪ್ ಫೀಲ್ಡ್ಸನ್ನು ಅರ್ಬನೈಜೇಷನ್ನ ಇವತ್ತಿನ ದಿನ ಕಾಡು ಅಂತ ಹೇಳಿದರೆ ಅದೇ ಕಾಂಕ್ರೀಟ್ ಕಾಡುಗಳೇ, ಏನು ಸಿಮೆಂಟ್ ಕಾಡುಗಳೇ ಕಾಣ್ತಾ ಇದ್ದಾವೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಪೋಚಿಂಗ್ ಕಡಿಮೆ ಮಾಡಬೇಕು. ಆಮೇಲೆ ಆಯಿಲ್ ಸ್ಪಿಲ್ಲು, ನಮ್ಮದು ಏನು ಇಂಡಸ್ಟ್ರಿ ಇಲ್ಲಿಂದ ಬರ್ತದೋ ಅಲ್ಲೇ ಅದರಿಂದ ಬಂದಂಥ ವೇಸ್ಟು, ಆಯಿಲು ಅದನ್ನೆಲ್ಲ ನಾವು ಸಮುದ್ರಕ್ಕೆ ಅಥವಾ ನೀರಿಗೆ ಬಿಟ್ಟುಬಿಟ್ರೆ ಅಕ್ವಾಟಿಕ್ಕು ಜಲಚರಗಳಿಂದ ಅವೆಲ್ಲ ತೀರಿ ಹೋಗ್ತವೆ. ಅದನ್ನು ನೋಡ್ಕೊಳ್ಬೇಕು. ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ, ಅದನ್ನು ತಡಿಬೇಕು.
ಓಝೋನ್ ಇವತ್ತಿನ ದಿನ ಡಿಪ್ಲೀಟ್ ಆಗ್ತಾ ಇದೆ. ಆ್ಯಸಿಡ್ ಮಳೆ ಆಗ್ತಾ ಇದೆ. ಏನು ಹೇಳಿ ಈ ಥರ ಆಗಿಬಿಟ್ರೆ ಆ್ಯಸಿಡ್ ಮಳೆಗಳು ಆಗಿಬಿಟ್ರೆ ಜೀವ ಜಗತ್ತು ಹೊರಟೇ ಹೋಗ್ಬಿಡುತ್ತೆ ಅಲ್ವಾ? ಅಡ್ವಾಂಟೇಜಸ್ಸು ಏನು ಬಯೋಡೈವರ್ಸಿಟಿ ಅಡ್ವಾನ್ಸ್ ಅಡ್ವಾಂಟೇಜಸ್ ಏನು ಮತ್ತು ಕನ್ಸರ್ವ್ ಯಾಕೆ ಮಾಡಬೇಕು ಅಂತಂದು ಒಂದು ಇಮಿಡಿಯೇಟ್ ಬೆನಿಫಿಟ್ಟು ರಾ ಮೆಟೀರಿಯಲ್ ಸಿಗುತ್ತೆ, ಜೆನೆಟಿಕ್ ಡೈವರ್ಸಿಟಿ ಇರುತ್ತೆ, ಸಸ್ಟೈನಬಿಲಿಟಿ ಇರುತ್ತೆ, ಎಕಾಲಜಿಕಲ್ ಡೈವರ್ಸಿಟಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಕನ್ಸರ್ವ್ ಮಾಡಬೇಕು. ಹೇಗೆಲ್ಲ ಕನ್ಸರ್ವ್ ಮಾಡಬೇಕು ಅಂದರೆ ಆಲ್ರೆಡಿ ಸರ್ಕಾರ ಕೆಲವೊಂದು ರೂಲ್ಸ್ ತೊಗೊಂಡು ಬಂದಿದೆ. ಸ್ಪಿಯರ್ಸ್ ಇವು ಅಂಥೇಳಿ ಕೆಲವೊಂದನ್ನು ಘೋಷಣೆ ಮಾಡಿದೆ. ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಜೆನೆಟಿಕ್ ಸ್ಯಾಂಚುರೀಸು, ಬೊಟಾನಿಕಲ್ ಗಾರ್ಡನ್ಸು ಅಂತ ಘೋಷಣೆ ಮಾಡಿದೆ. ಅದನ್ನು ಉಳಿಸ್ಕೊಳ್ಬೇಕು. ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿರೋದನ್ನು ಫಾಲೋ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ರೂಲ್ಸ್ ಆರ್ ಮೇಡ್ ಟು ಬ್ರೇಕ್ ಅಂತೇಳಿ. ಅಲ್ಲ, ರೂಲ್ಸ್ ಆರ್ ಮೇಡ್ ಟು ಫಾಲೋ. ಈಗ ನೋಡಿ, ಬಯೋಸ್ಫಿಯರಲ್ಲಿ ಗಲ್ಫ್ ಆಫ್ ಮನ್ನಾರ್ ಇದೆ, ನೀಲಗಿರಿ ಇದೆ, ನಂದಾದೇವಿ ಇದೆ. ನ್ಯಾಷನಲ್ ಪಾರ್ಕಲ್ಲಿ ಕಾಜಿರಂಗ, ಗೀರ್ ನ್ಯಾಷನಲ್ ಪಾರ್ಕು, ಪೆರಿಯಾರು, ಬಂಡೀಪುರ. ವೈಲ್ಡ್ ಲೈಫಲ್ಲಿ ಏನಂತಂದರೆ ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಹೀಗೆ ಜೀನ್ ಸ್ಯಾಂಚುರಿಯಲ್ಲಿ ಕೂಡ ಸಿಟ್ರಸ್ ಸ್ಯಾಂಚುರಿ, ಪಿಕ್ಚರ್ ಪ್ಲಾಂಟ್ ಸ್ಯಾಂಚುರಿ ಇದೆಲ್ಲ ಇದೆ. ಈ ಪಿಕ್ಚರ್ ಪ್ಲಾಂಟ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ಇಷ್ಟಪಟ್ಟರೆ ನಾನು ಅದನ್ನು ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಅಂತಕ್ಕಂಥದ್ದು. ಮುಂದೆ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ, ಇನ್ ಸಿಟು, ಎಕ್ಸ್ ಸಿಟು ಅಂತ ಹೇಳ್ತೀವಿ. ಇನ್ ಸಿಟು ಅಂದರೆ ಅಲ್ಲಿದಲ್ಲೇ ಕನ್ಸರ್ವ್ ಮಾಡೋದು. ಎಕ್ಸ್ ಸಿಟು ಅಂತ ಹೇಳಿದ್ರೆ ಆ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಅಥವಾ ಜೀವ ವೈವಿಧ್ಯತೆಯನ್ನು ತಗೊಂಡು ಬಂದು ಇನ್ನೊಂದು ಪ್ಲೇಸಲ್ಲಿ ಪ್ರೊಟೆಕ್ಟ್ ಮಾಡಿಟ್ಕೊಳ್ಳೋದು. ಹಾಗಾದರೆ ಇನ್ ಸಿಟುಗಳು ಯಾವ್ಯಾವುದು ಅಂದರೆ ಬಯೋಸ್ಫಿಯರು, ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಬೊಟಾನಿಕಲ್ ಗಾರ್ಡನ್ಸ್ ಏನಿದೆಯೋ ಅದೆಲ್ಲ ನಮ್ಮದು ಇನ್ ಸಿಟು ಅಂದರೆ ಅಲ್ಲಿದಲ್ಲೇ ರಿಸರ್ವ್ ಮಾಡಿದ್ದಾರೆ. ಆ ಭಾಗದಲ್ಲಿ ಮನುಷ್ಯನಿಗೆ ಹೋಗೋದು ನಿಷಿದ್ಧತೆ ಇದೆ ಅಥವಾ ರಿಸ್ಟ್ರಿಕ್ಷನ್ ಮೇಲೆ ಅಂದರೆ ಪರ್ಮಿಷನ್ ಮೇಲೆ ಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಇನ್ ಸಿಟು ಕನ್ಸರ್ವ್ ಆಗ್ತದೆ. ಲಿಮಿಟೇಷನ್ ಏನು ಅಂತ ಹೇಳಿದರೆ ಲಾರ್ಜ್ ಏರಿಯಾ ಕವರ್ ಆಗ್ತದೆ ಮತ್ತು ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ಅಲ್ಲಿ ಮತ್ತು ಪೊಲ್ಯೂಷನ್ನು ಆಗೋ ಸಾಧ್ಯತೆಗಳಿದೆ. ಎಕ್ಸ್ ಸಿಟು ಅಂತಂದರೆ ಅವುಗಳನ್ನು ಫ್ಲೋರಾ ಫೌನನ್ನು ತೊಗೊಂಬಂದು ನ್ಯಾಚುರಲ್ ಹ್ಯಾಬಿಟೇಟಿಂದ ತೊಗೊಂಬಂದು ಇನ್ನೊಂದು ಕಡೆ ಇರೋದು ಅಂಥದಕ್ಕೆ ಇದು ಅಂತ ಹೇಳ್ತೀವಿ ಎಕ್ಸ್ ಸಿಟು, ಬೇರೆ ಜಾಗದಲ್ಲಿ. ಅದೇ ರೀತಿ ಮಾಡೋದ್ರಿಂದ ಅಂದರೆ ರಿಸ್ಕ್ ಕಡಿಮೆ ಆಗ್ತದೆ, ಸತ್ತೋಗಲ್ಲ ಅವು, ಎಕ್ಸ್ಟಿಂಕ್ಟ್ ಆಗೋದಿಲ್ಲ. ಆದರೆ ಲಿಮಿಟೇಷನ್ಸ್ ಹೇಳ್ತೀನಿ. ಅದರಿಂದ ಆ ಥರದ್ದು ಯಾವುವು ಅಂತ ಹೇಳಿದ್ರೆ ಬೊಟಾನಿಕಲ್ ಗಾರ್ಡನ್ನು, ಸೀಡ್ ಬ್ಯಾಂಕ್ಗಳು, ಮೈಕ್ರೋಬಿಯಲ್ ಕಲ್ಚರ್ ಕಲೆಕ್ಷನ್ನು, ಟಿಶ್ಯೂ ಆ್ಯಂಡ್ ಸೆಲ್ ಕಲ್ಚರ್ಸು, ಮ್ಯೂಸಿಯಮ್ಸು, ಜಿಯೋಲಜಿಕಲ್ ಗಾರ್ಡನ್ಸು. ಇವಾಗ ಇದೆಲ್ಲ ಹೇಳ್ತಾ ಒಂದು ವಿಷಯ ಹೇಳಬೇಕು. ಇವತ್ತಿನ ದಿನ ಕೃಷಿ ಇಲಾಖೆ ಲ್ಯಾಂಡ್ ರೇಸಸ್ಸು ಅಂದರೆ ನಾವೇನು ಕೃಷಿ ಬೆಳೆಗಳನ್ನೇನು ಬೆಳೀತಾ ಇದ್ದೀವಿ ಆ ಬೆಳೆಗಳಿಗೆ ಸೀಡ್ ಬ್ಯಾಂಕನ್ನ ಮಾಡ್ತಾಯಿದೆ. ಅಂದರೆ ಸೀಡ್ ಬ್ಯಾಂಕ್ ಅಂದರೆ ಈಗ ಉದಾಹರಣೆಗೆ ಭತ್ತದಲ್ಲೇ 9,000 ಸ್ಪೀಸೀಸ್ಗಳಿತ್ತಂತೆ. ಅದರಲ್ಲಿ ಇವತ್ತಿನ ದಿನ ಜರ್ಮ್ ಪ್ಲಾಸಮ್ ಅಥವಾ ಆ ಸೀಡ್ಸನ್ನು ಸ್ಟೋರ್ ಮಾಡಿರೋದು ಒಂದು 2,000ವರೆಗೂ ಮಾಡಿರ್ಬೋದು. ಹಾಗಾಗಿ ಇದು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಕಡೆ ಬ್ಯಾಂಕ್, ಈಗ ದುಡ್ಡು ಇಡೋಕ್ಕೆ ಹೇಗೆ ಬ್ಯಾಂಕ್ ಇರುತ್ತೋ ಹಾಗೆ ಸೀಡ್ಸನ್ನು ಕೂಡ ಬ್ಯಾಂಕಲ್ಲಿ ಸ್ಟೋರ್ ಮಾಡಿಕೊಂಡು ಅದರ ಬೆಲೆಯನ್ನು ಕಂಡುಕೊಂಡು ಅದನ್ನು ಮತ್ತೆ ಮುಂದಿನ ಪೀಳಿಗೆಗೆ ಕೊಡೋಕ್ಕೆ ತಯಾರಿ ಮಾಡ್ಕೊತಾ ಇದೆ ಕೃಷಿ ಇಲಾಖೆ. ಇದಕ್ಕೆ ಯಾರೆಲ್ಲ ತಮ್ಮ ಹತ್ರ ವಿಶೇಷವಾದ ಯಾವುದೋ ಬೆಳೆ ಇರಲಿ, ಭತ್ತನೋ, ಗೋಧಿನೋ ಅಥವಾ ಯಾವುದೋ ಪಲ್ಸೋ, ಎಣ್ಣೆಕಾಳು ಯಾವುದೋ ಇದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ತಮ್ಮ ಹೆಸರಿನಲ್ಲಿ ಆ ಸ್ಪೀಸೀಸು ಸೀಡ್ ಬ್ಯಾಂಕಲ್ಲಿ ಇರ್ತದೆ, ಬೆಂಗಳೂರಲ್ಲಿದೆ ಅದು. ಅಲ್ಲಿ ಸ್ಟೋರ್ ಮಾಡ್ತಾರೆ ಮತ್ತು ಅದಕ್ಕೆ ಹಣವನ್ನು ಕೂಡ ಅಂದರೆ ಏನು ಒಂದು ಪ್ರೋತ್ಸಾಹಧನವಾಗಿ ಹಣವನ್ನು ಕೂಡ ರೈತರಿಗೆ ಸಲ್ಲಿಕೆ ಆಗ್ತದೆ. ಅದರಿಂದ ಎಲ್ಲ ರೈತರು ದಯವಿಟ್ಟು ನಮ್ಮ ಲ್ಯಾಂಡ್ ರೇಸಸ್ ಏನಾದರೂ ಇದ್ದರೆ, ಕಗ್ಗ ಭತ್ತ ಇದೆ ಅಂದರೆ ಕಪ್ಪು ಅಕ್ಕಿ ಅಲ್ವಾ, ಆ ಥರದ್ದು. ಆಮೇಲೆ ಕೆಲವೊಂದು ಡಯಾಬಿಟಿಕ್ಕಿಗೆ ಒಳ್ಳೆಯದಿರುತ್ತೆ, ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ ಹೆಂಗಿರುತ್ತೆ ಅಂತ ಹೇಳಿದರೆ ಅದ್ರ ಅವೇರ್ನೆಸ್ ಇರಲ್ಲ. ಅಂಥವನ್ನ ತಾವು ನೋಟಿಫೈ ಮಾಡಿಕೊಂಡು ಬಂದು ತಿಳಿಸಿದಲ್ಲಿ ಅವ್ರ ಹೆಸರಲ್ಲೇ ಸೀಡ್ ಬ್ಯಾಂಕಲ್ಲಿ ಬೀಜವನ್ನು ಸ್ಟೋರ್ ಮಾಡಿ ಇಡಲಾಗ್ತದೆ. ಇನ್ನು ಎಕ್ಸಿಟಿಕ್ ಕನ್ಸರ್ವೇಷನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ NBPGR, NBEGR ಮತ್ತು NFPTCR. NBPGR ಅಂತ ಹೇಳಿದರೆ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ಸ್ ರಿಸೋರ್ಸಸ್. ಪ್ಲಾಂಟ್ ರಿಗಾರ್ಡಿಂಗು ಅಲ್ಲಿ ಅಗ್ರಿ ಮತ್ತು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ದು ಜೆನೆಟಿಕ್ಕನ್ನು ಜೀನ್ಸನ್ನು ಏನು ಜೆನೆಟಿಕ್ ಇದು ಇರ್ತವೆ ಅವನ್ನ ಅದ್ರ ಮೇಲೆ ರಿಸರ್ಚು ಮತ್ತು ವರ್ಕ್ ಆಗ್ತದೆ, ಉಳಿಸ್ಕೊಳ್ಳುವಂಥವಾಗ್ತದೆ. ಇನ್ನೊಂದು NBAGR ಅಂದರೆ ಆ್ಯನಿಮಲ್ಸ್ ಪ್ರಿಸರ್ವಿಂಗ್ ಸಮೆನ್ಸು ಮತ್ತು ಡೊಮೆಸ್ಟಿಕೇಷನ್ ಆಫ್ ಬೊವೈನ್ ಆ್ಯನಿಮಲ್ಸ್ ಏನಿದೆ ಆ್ಯನಿಮಲ್ದು ಜೆನೆಟಿಕ್ ರಿಸೋರ್ಸಸ್ಸನ್ನು ಮೇಂಟೈನ್ ಮಾಡಲಾಗ್ತದೆ, ರಿಸರ್ಚ್ ಆಗ್ತದೆ ಅಂತಂದು. ಇನ್ನೊಂದು NFPTCR ಅಂದರೆ ನ್ಯಾಷನಲ್ ಫೆಸಿಲಿಟಿ ಫಾರ್ ಪ್ಲಾಂಟ್ ಟಿಶ್ಯೂ ಕಲ್ಚರಿಗೆ. ಉದಾಹರಣೆಗೆ ಈಗ ಟಿಶ್ಯೂ ಕಲ್ಚರಲ್ಲಿ ತುಂಬ ಬೆಳೆಗಳು ಬರ್ತಾಯಿದ್ದಾವೆ, ಅದರದ್ದು ರಿಸರ್ಚ್ ಮೇಲೆ ವರ್ಕ್ ಆಗ್ತಾಯಿದೆ ಅಂತಕ್ಕಂಥದ್ದು. ಮೆರಿಟ್ಸ್ ಆಫ್ ಎಕ್ಸಿಟು ಮಾಡೋದ್ರಿಂದ ಮೆರಿಟ್ ಏನಂದರೆ ಅವು ಎಕ್ಸ್ಟಿಂಕ್ಟ್ ಆಗೋಲ್ಲ, ಲಾಂಗ್ ಲೈಫ್ ಉಳಿತವೆ ಮತ್ತು ಎಂಡೇಂಜರ್ಡ್ ಸ್ಪೀಸೀಸನ್ನು ಉಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ.
ಲಿಮಿಟೇಷನ್ ಏನು ಅಂದರೆ ಎಕ್ಸ್ಪೆನ್ಸಿವ್, ತುಂಬ ಖರ್ಚು ಬರ್ತದೆ. ಆ ಪ್ರಾಣಿಗಳಿಗೆ ಫ್ರೀಡಮ್ಮು ಅಥವಾ ಸ್ವಾತಂತ್ರ್ಯ ಇರಲ್ಲ. ಮತ್ತು ಅವು ಕಟ್ಟಿ ಹಾಕಿ ಎಷ್ಟು ರೂಢಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಅವು ಫ್ರೀಯಾಗಿ ಓಡಾಡೋದನ್ನೇ ಮರ್ತು ಬಿಡ್ತವೆ ಅಂತಕ್ಕಂಥದ್ದು. ಮತ್ತು ಅಡಾಪ್ಟೆಡ್ ಓನ್ಲಿ ಫಾರ್ ಫ್ಯೂ ಸಿಲೆಕ್ಟೆಡ್ ಸ್ಪೀಸೀಸ್ ಅಂದರೆ ಕೆಲವೊಂದು ಪ್ರಾಣಿಗಳು ತನ್ನ ಹ್ಯಾಬಿಟೇಟಿನಿಂದ ತಂದು ಬೇರೆ ಹ್ಯಾಬಿಟೇಟಲ್ಲಿ ಇಟ್ಟಾಗ ಆವಾಗ ತೀರಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಕೆಲವೊಂದು ಮಾತ್ರ ಅಡಾಪ್ಟ್ ಆಗ್ತವೆ ಅಂತದನ್ನು ಹೇಳ್ತಾ ಬಯೋಡೈವರ್ಸಿಟಿ ಮೇಲೆ ಕುರಿತಾಗಿ ಚರ್ಚೆಯನ್ನು ಮಾಡಲಾಗಿದೆ. ಇದರಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಎಲ್ಲಾದರೂ ಏನಾದರೂ ಕಮೆಂಟ್ನಲ್ಲಿ ತಿಳಿಸಿದರೆ, ತಮಗೆ ಯಾವ ಮಾಹಿತಿ ಬೇಕು ಅಂತ ತಿಳಿಸಿದರೆ ನಾನು ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನ್ ಬಂದು ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ಅಂದರೆ ಪರ್ಫೆಕ್ಟ್ನೆಸ್ ಬರಬೇಕು ಅಂತ ಹೇಳಿದ್ರೆ ಎಜುಕೇಟೆಡ್ ಆಗಿರಬೇಕು, ಓದ್ಕೊಂಡಿರಬೇಕು, ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.